ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 123ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಾಯಿದ್ವಿ. ಇದರಲ್ಲಿ ಕುಂತಿ ದುರ್ವಾಸ ಮಹರ್ಷಿ ಕೊಟ್ಟಿರುವ ವರದಿಂದ, ಆ ದೇವತೆಯರ ಅನುಗ್ರಹದಿಂದ ಮಕ್ಕಳನ್ನು ಪಡ್ತಾಳೆ. ಫಸ್ಟು ಅದನಿಗೆ ಸ್ವಂತವಾಗಿ ಪಾಂಡುವಿಗೆ ಧರ್ಮದ ಬಗ್ಗೆ ಡೌಟ್ ಇತ್ತು. ನಾನು ಮಾಡ್ತಾ ಇರೋದು ಕರೆಕ್ಟೋ ರಾಂಗು ಹೇಗೆ ಅನ್ನೋದು ಡೌಟ್ ಇತ್ತು. ಅದಕ್ಕೆ ಫಸ್ಟು ಯಮಧರ್ಮರಾಜನ್ನೇ ನೀನು ಪ್ರಾರ್ಥನೆ ಮಾಡು ಅಂತಾನೆ. ಆವಾಗ ಯಮಧರ್ಮರಾಜ ಪ್ರತ್ಯಕ್ಷನಾಗಿ ತಾನೇ ಇದಕ್ಕೆ ಪರ್ಮಿಷನ್ ಕೊಟ್ಟಂದರೆ ಅದು ಧರ್ಮವಾಗಿ ಇರುತ್ತೆ ಅಂತ ನಂಬಿಕೆಯಿಂದ. ಮತ್ತು ತುಂಬ ಬಲವಾದವನು ಬೇಕಂತ ಭೀಮ ಜನ್ಮ ಆಗುತ್ತೆ. ಮತ್ತು ಧರ್ಮ ಮತ್ತು ಬಲ ಎರಡೂ ಒಟ್ಟಿಗೆ ಇರೋವಂಥವನು ಮಹಾಪರಾಕ್ರಮಿ ಒಬ್ಬ ಬೇಕಂದ್ಬಿಟ್ಟು ಅರ್ಜುನನು ಉತ್ಪತ್ತಿ ಆಗುತ್ತೆ. ಅರ್ಜುನನು ಉತ್ಪತ್ತಿ ಆಗಬೇಕಾದ್ರೆ ಇಬ್ಬರೂ ತಪಸ್ಸು ಮಾಡಬೇಕಾಗುತ್ತೆ. ಗಂಡನೂ ತಪಸ್ಸು ಮಾಡಬೇಕಾಗುತ್ತೆ, ಹೆಂಡತಿನೂ ಪುನಶ್ಚರಣ ಮಾಡಬೇಕಾಗುತ್ತೆ. ಆದ್ದರಿಂದ ಅರ್ಜುನನು ಹುಟ್ಟಿದ ತಕ್ಷಣ ಅಶರೀರವಾಣಿ ಬಂದುಬಿಟ್ಟು ತುಂಬ ಮಹಾಪುರುಷ ಹುಟ್ಟಿದ್ದಾನೆ, ನರನಾರಾಯಣ ಋಷಿಗಳವರು, ಅಷ್ಟು ಬಲವಂತವಾಗಿ ಹುಟ್ತಾ ಇದ್ದಾನೆ, ಎಷ್ಟೋ ಕೀರ್ತಿಗಳೆಲ್ಲ ತರ್ತಾನೆ ಅಂದ್ಬಿಟ್ರೆ ಇನ್ನು ತಂದೆ ತಾಯಿಗೆ ಅದೇ ಅಲ್ಲ. ಮಕ್ಕಳು ಒಳ್ಳೆಯ ಹೆಸರು ತಗೊಂಡ್ರೆ ಅದಕ್ಕಿಂತ ಆನಂದನೇ ಇರೋದಿಲ್ಲ. ಅದನ್ನೀಗ ಅಶರೀರವಾಣಿಯನ್ನು ಕುಂತಿಯು ಮಾತ್ರವಲ್ಲದೆ ಆ ವನದಲ್ಲಿ ವಾಸವಾಗಿದ್ದ ಸಕಲರೂ ಕೇಳಿದರು. ಆ ಮಾತುಗಳನ್ನು ಕೇಳಿ ಎಲ್ಲರಿಗೂ ಅತ್ಯಂತ ಸಂತೋಷ ಉಂಟಾಯಿತು. ದೇವತೆಗಳೊಡನೆ ರಥದಲ್ಲಿ ಕುಳಿತಿದ್ದ ಇಂದ್ರನು ಆ ಮಾತುಗಳನ್ನು ಕೇಳಿ ಪುಲಕಿತನಾದನು. ಅಗೋಚರವಾದ ಭೇರಿ, ತಾಲ, ಮೃದಂಗಾದಿಗಳು ಮಂಗಳಧ್ವನಿಗೈದುವು. 4 ದಿಕ್ಕುಗಳಲ್ಲಿಯೂ ಹೂವಿನ ಮಳೆಯೂ ಸುರಿಯಿತು. ಯಕ್ಷ, ಕಿನ್ನರ, ಕಿಂಪುರುಷ, ದೇವ, ದಾನವರೇ ಆದಿಯಾಗಿ ಸಕಲ ಭುವನದವರು ವೃತಾಸುತನಿಗೆ ಮಂಗಳಾಶಾಸನ ಮಾಡಲು ಧಾವಿಸಿ ಬಂದರು. ದೇವತೆಗಳು, ಕಾದ್ರವೇಯರಂದರೆ ಗರುಡ ಮತ್ತು ಗರುಡನ ತಾಯಿಯ ಮಕ್ಕಳು, ವೈನತೆಯರು ಅಂದರೆ ಎಲ್ಲ ನಾಗದೇವತೆಯರು. ವೈನತೆಯರಂದರೆ ಗರುಡ ಇವರೆಲ್ಲ, ಕಾದ್ರಿಯವರಂದರೆ ಹಾವುಗಳು, ನಾಗಲೋಕದಲ್ಲಿರೋ ಹಾವುಗಳೆಲ್ಲ ಕಾದ್ರಿ ಮಕ್ಕಳವರೆಲ್ಲ. ಗಂಧರ್ವಾಪ್ಸರೆಯರು, ಪ್ರಜಾಪತಿಗಳು, ಸಪ್ತ ಋಷಿಗಳು ಇವರೆಲ್ಲರೂ ಬಂದು ಪಾರ್ಥನಿಗೆ ಮಂಗಳಾಶಾಸನ ಮಾಡಿದರು. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೆರೆದಿದ್ದವರೆಲ್ಲರ ನಾಮಧೇಯಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಪ್ರಮುಖರ ಹೆಸರುಗಳನ್ನು ಹೇಳುವೆನು ಕೇಳು ಜನ್ಮೇಜಯ ಅಂತ. ಅರ್ಜುನ ಎಂಥ ಪರಾಕ್ರಮಿ ಅಂದರೆ ಇಡೀ ಮಹಾಭಾರತದಲ್ಲಿ ಕೃಷ್ಣ ಕೇವಲ ಅರ್ಜುನನ ಕಾಪಾಡಿಕೊಳ್ಳೋದ್ರಲ್ಲೇ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾನೆ. ಯಾಕಂದರೆ ಅರ್ಜುನ ಒಬ್ಬ ಈ ಕಡೆ ಇಲ್ಲ ಅಂದರೆ ಮಹಾಭಾರತ ಕತೆ ಉಲ್ಟಾ ಆಗಿಬಿಡ್ತಾಯಿತ್ತು. ಆದ್ದರಿಂದ ತನ್ನ ಪ್ರಪಿತಾಮಹನ ಕಥೆಯನ್ನು ಕೇಳುತ್ತಿದ್ದ ರಾಜನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತಿದ್ದವು. ವೈಶಂಪಾಯನರು ನಾಮಧೇಯಗಳನ್ನು ಹೇಳಲು ಉಪಕ್ರಮಿಸಿದರು. ಭರದ್ವಾಜ, ಯಾರ್ಯಾರು ಬಂದಿದ್ದರು ಆ ಸಮಯದಲ್ಲಿ ಅರ್ಜುನನ ಆಶೀರ್ವಾದ ಮಾಡಬೇಕಂತ, ಭರದ್ವಾಜ ಋಷಿ, ಕಶ್ಯಪ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ, ಅತ್ರಿ ಇವರು ಸಪ್ತ ಋಷಿಗಳು. ಈ ಸಪ್ತ ಋಷಿಗಳು ಪ್ರಾರ್ಥನಾ ದರ್ಶನಕ್ಕಾಗಿ ಆ ವನದ ಬಳಿಗೆ ಬಂದರು. ಮರೀಚಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಮೊದಲಾದ ಮಹರ್ಷಿಗಳು, ದಕ್ಷ ಪ್ರಜಾಪತಿಯು, ಗಂಧರ್ವರು, ಅಪ್ಸರಸರು ಬಂದರು. ಭೀಮಸೇನ, ಉಗ್ರಸೇನ, ಊರ್ನಾಯು, ಅನಘ, ಗೋಪತಿ, ಧೃತರಾಷ್ಟ್ರ, ಸೂರ್ಯವರ್ಚಸ, ಯುಗಪ, ತೃಣಪ, ಕಾರ್ಷ್ಣಿ, ನಂದಿ, ಚಿತ್ರರಥ ಇವರೆಲ್ಲ ಗಂಧರ್ವರ ಹೆಸರು. ಕರಾಲ, ಬ್ರಹ್ಮಚಾರಿ, ಬಹುಗುಣ, ಸುವರ್ಣ, ವಿಶ್ವಾವಸು, ಭಮನ್ಯು, ಸುಚಂದ್ರ,
ಶರು ಗಾಯನ ಪಟುಗಳಾದ ಹಾ ಹಾ ಹೂ ಹೂ ಅಂತ. ಹಾ ಹಾ ಅನ್ನೋದು ಒಂದು ಹೆಸರು, ಹೂ ಹೂ ಅನ್ನೋದು ಕೂಡ ಒಂದು ಹೆಸರು, ಹಾಡೋರ ಹೆಸರು ಗಂಧರ್ವಗಳಲ್ಲಿ. ಹಾ ಹಾ ಹೂ ಹೂ ಅಂತ ಮುಂತಾದ ಗಂಧರ್ವ ಪ್ರಮುಖರು ಅಲ್ಲಿಗೆ ಬಂದರು. ಅನೂಚಾನ, ಅನವದ್ಯ, ಗುಣಮುಖ್ಯ, ಗುಣಾವರ, ಅದ್ರಿಕ, ಸೋಮ, ಮಿತ್ರಕೇಶಿ, ಅಲಂಬುಷ, ಮರೀಚಿ, ಸುಚಿಕ, ವಿದ್ಯುತ್ತರ್ಪಣ. ಯಾರಿಗಾದ್ರೂ ಮಕ್ಕಳಿಗೆ ಹೆಸರು ಇಡಬೇಕಾದ್ರೆ ಮಹಾಭಾರತ ಹೋದರೆ ಸಾಕು, ಎಷ್ಟು ಬೇಗ ಕೋಟಿಯನ್ನು ಕೋಟಿ ಹೆಸರಿಗೆ ಸಿಕ್ಬಿಡ್ತವೆ. ತಿಲೋತ್ತಮ, ಅಂಬಿಕಾ, ಲಕ್ಷಣ, ಕ್ಷೇಮ, ದೇವಿ, ರಂಭ, ಮನೋರಮ, ಅಸಿತ, ಸುಬಾಹು, ಸುಪ್ರಿಯ, ಸುವಪು, ಪುಂಡರೀಕ, ಸುಗಂಧ, ಸುರಸ, ಪ್ರಮಾಪಿನಿ, ಕಾಮ್ಯ, ಶಾರದ್ವತಿ, ಮೇನಕ, ಸಹಜನ್ಯ, ಕರ್ಣಿಕ, ಪುಂಜಿಕಸ್ಥಲ, ಋತುಸ್ಥಲ, ಘೃತಾಚಿ, ವಿಶ್ವಾಚಿ, ಪೂರ್ವಚಿತ್ತಿ, ಉಮ್ಲೋಚ, ಪ್ರಮ್ಲೋಚ, ಊರ್ವಶಿ ಮುಂತಾದ ಅಪ್ಸರೆಯರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದು ಆನಂದ ಪರವಶರಾಗಿ ಕೆಲವರು ಗಾಯನ ಮಾಡುತ್ತಲೂ, ಕೆಲವರು ಗಾಯನಕ್ಕೆ ತಕ್ಕುದಾದ ಅಭಿನಯವನ್ನು ಮಾಡುತ್ತಲೂ, ಕೆಲವರು ನೃತ್ಯ ಮಾಡುತ್ತಲೂ ತಮಗಾದ ಆನಂದವನ್ನು ವ್ಯಕ್ತಪಡಿಸುತ್ತಿದ್ದರು. ದಾತ, ಆರ್ಯಮ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ವಿವಸ್ವಾನ್, ಪೂಷ, ತ್ವಷ, ಸವಿತ, ಇನ್ನು ದೊಡ್ಡ ಲಿಸ್ಟ್ ಇದೆ. ತಾರ್ಕ್ಷ್ಯ, ಅರಿಷ್ಟನೇಮಿ, ಗರುಡನೂ ಬಂದಿರ್ತಾನೆ, ಅಸಿಧ್ವಜ, ಅರುಣ, ಅರುಣಿ ಮುಂತಾದ ವೈನತೆಯರು ಬಂದು ವೃತ್ತೆಯ ಆನಂದ ಕಂದನನ್ನು ಸಂದರ್ಶಿಸಿದರು. ಆದರೆ ವನದಲ್ಲಿದ್ದವರೆಲ್ಲರಿಗೂ ಗಗನದಲ್ಲಿ ನೆರೆದಿದ್ದ ದೇವತಾ ಸ್ತೋಮವನ್ನು ನೋಡಲು ಸಾಧ್ಯವಾಗಲಿಲ್ಲ. ಅದು ಎಲ್ಲರಿಗೂ ಕಾಣಿಸೋದಿಲ್ಲ. ದೇವತೆಯರು ತುಂಬ ಪುಣ್ಯ ಮಾಡಿರಬೇಕು, ದಿವ್ಯ ಚಕ್ಷು ಇರಬೇಕು, ಅವ್ರಿಗೆ ಮಾತ್ರ ದೇವತಾ ದರ್ಶನ ಆಗುತ್ತೆ. ಮಾತಾ ಮಾಣಿಕೇಶ್ವರಿ ಅಮ್ಮವರು ಅಲ್ಲಿ ಒಂದು ಸತಿ ಯಾನಗುಂದಿನಲ್ಲಿ ಹಿಂಗೆ ಬೆಳಗ್ಗೆ ಸಮಯದಲ್ಲಿ ಹೆಚ್ಚು ಮಳೆ ಬಿದ್ದಿದೆ. ಮಳೆಗಾಲದಲ್ಲಿ ಬೆಳಗ್ಗಿನ ಆರತಿ ಸಮಯದಲ್ಲೇ 6:30 ಹಂಗೇ ಫುಲ್ಲು ಗಟ್ಟಿ ಮಳೆ ಬಂದುಬಿಟ್ಟಿದೆ. ಗಟ್ಟಿ ಮಳೆ ಬಂದುಬಿಟ್ಟಿದ್ರೆ ಆವತ್ತಿನ ಗಾಳಿ ಮಳೆ ಜೋರಾಗಿ ಬರೋ ಅಷ್ಟರಲ್ಲಿ ಆವತ್ತಿನ ಆರತಿನೇ ಮಾಡಲಿಲ್ಲ ಅಂದರೆ ಇನ್ನು ಮಧ್ಯಾಹ್ನ ತನಕ 11:30 ತನಕ ಗಟ್ಟಿ ಮಳೆ ಬಂದಿದೆ. ಇನ್ನು ಮಧ್ಯಾಹ್ನ ಬಂದುಬಿಟ್ಟಿದ್ದೂ ಕೇಳಿದ್ರಂತೆ, ಏನಪ್ಪ ಇವತ್ತು ಏನು ಆರತಿನೇ ಆಗಲಿಲ್ವಲ್ಲ ಅಂದ್ರಂತೆ. ಅಮ್ಮ ಇವತ್ತು ವಿಪರೀತವಾಗಿ ಮಳೆ ಬಂದುಬಿಟ್ಟಿತ್ತು, ಅದಕ್ಕೆ ಆ ಕಡೆ ಈ ಕಡೆ ಓಡಾಡೋಕ್ಕೂ ಆಗಲಿಲ್ಲ ಅಂದ್ರಂತೆ. ಊಟ ಮಾಡಿದ್ರಾ ಅಂದ್ರೆ, ಹಾಂ ಮಾಡಿದ್ರಮ್ಮ ಎಲ್ಲರೂ. ಮತ್ತು ಮಳೆ ಬರ್ತಾಯಿದ್ರು ಊಟ ಮಾಡೋದು ಮಾತ್ರ ನಿಲ್ಲಿಲ್ವಲ್ಲ ಅಂದ್ರಂತೆ. ಆವಾಗ ಕೂತ್ಕೊಂಡು ಹೇಳಿದ್ರಂತೆ, ನಿಮಗೆ ಗೊತ್ತಿಲ್ಲ ಅಂದರೆ ಅವರು ಅಂಥ ದತ್ತಾತ್ರೇಯ ಸ್ವರೂಪರಲ್ಲ, ಅಂಥ ಯೋಗ್ಯವಾದಂಥ ಜೀವನ್ಮುಕ್ತ ಪುರುಷರು ಇದ್ದ ಜಾಗದಲ್ಲಿ ಆರತಿಗೆ ದೇವತೆಗಳು ಬರ್ತಾರಂತೆ. ಆ ದೇವತೆಗಳು ನಾವು ನೋಡೋಕ್ಕಾಗೋದಿಲ್ಲ ಅಷ್ಟೇ, ಅಂಥ ಆರತಿಗೆ ದೇವತೆಗಳು ಕೂಡ ಬರ್ತಾರಂತೆ, ಅಂಥ ಸದ್ಗುರುಗಳು ಪೂಜೆ ಆರತಿ ಕೊಡೋವಾಗ. ಮತ್ತು ನೀವು ಅಂಥ ಯಾಕಂದರೆ ಆ ಆರತಿಯಲ್ಲಿ ಬಂದರೆ ಅವರು ಕೂಡ ಪುಣ್ಯ ಹೆಚ್ಚು ಪಡ್ಕೊಂಡು ಹೋಗ್ತಾ ಇರ್ತಾರಂತೆ. ಅಂಥ ಆರತಿಯನ್ನು ನೀವು ಬರೋದಿಲ್ವಲ್ಲ ಅನ್ನೋ ಮಾತು ಅಂತಾರಂತೆ. ಆದ್ದರಿಂದ ಕಾಣಿಸೋದಿಲ್ಲ, ಮತ್ತು ಯಾರಿಗೂ ಕಾಣಿಸ್ತಿಲ್ಲ. ದೇವತೆಗಳು ಆರತಿಗೆ ಬಂದು ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಅದು ಸಾಮರ್ಥ್ಯ ಇರೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ವನದಲ್ಲಿ ಇದ್ದವರೆಲ್ಲರಿಗೂ ಗಗನದಲ್ಲಿ ನೆರೆದಿದ್ದ ದೇವತಾ ಸ್ತೋಮವನ್ನು ನೋಡಲು ಸಾಧ್ಯವಾಗಲಿಲ್ಲ. ಎಲ್ಲರಿಗೂ ಅವ್ರ ದರ್ಶನ ಆಗೋದಿಲ್ಲ. ಜ್ಞಾನಿಗಳಾದ ಮಹರ್ಷಿಗಳು, ಇಂದ್ರನೇ ಮೊದಲಾದ ಸಕಲ ದೇವತಾ ಸ್ತೋಮವನ್ನು ಪಾಂಡುಪುತ್ರನ ದರ್ಶನಕ್ಕೆ ಬಂದಿದ್ದವರೆಲ್ಲರನ್ನೂ ಕಂಡು ಆಶ್ಚರ್ಯಭರಿತರಾದರು. ತಾವು ಸಹ ಒಡನೆಯೇ ಶಿಶುವಿನ ಬಳಿಗೆ ಹೋಗಿ ಮಂಗಳಾಶಾಸನವನ್ನು ಮಾಡಿದರು. ಹಿಮಾಲಯದಲ್ಲಿ ಕೆಲವರು ಸಾಧುಗಳಿರ್ತಾರೆ, ನೋಡೋದಕ್ಕೆ ಹುಚ್ಚರ ಥರ ಇರ್ತಾರೆ. ಅಂಥವ್ರಿಗೆ ಅಂಥ ದೇವತಾ ದರ್ಶನ ಎಲ್ಲ ಆಗಿದೆ. ಹೆಚ್ಚು ಅವರು ಕೂಡ ಸ್ವರ್ಗಲೋಕದಿಂದ ಭೂಲೋಕದಲ್ಲಿ ಸುತ್ತಾಡೋಕ್ಕೆ ದೇವತೆಯರು ಬರ್ತಾ ಇರ್ತಾರೆ. ಅವರು ಸ್ತುತಿ ಪ್ರಿಯ. ಯಾವ ದೇವರನ್ನು ನೀನು ಇಂದ್ರಾದಿ ದೇವತೆಗಳನ್ನು ಅವರು ಸ್ತುತಿ ಮಾಡಿಬಿಟ್ರೆ ಅವರು ಅಲ್ಲಿ ಬಂದುಬಿಟ್ಟಿರ್ತಾರೆ ಅವರು. ಆದ್ದರಿಂದ ನಮಗೆ ಸಾಮರ್ಥ್ಯ ಇರೋದಿಲ್ಲ ಅಷ್ಟೇ, ಈ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಭೂತ ಪ್ರೇತಗಳನ್ನು ಕೂಡ ಅಷ್ಟೇ, ಎಲ್ಲರೂ ನೋಡೋಕ್ಕಾಗೋದಿಲ್ಲ. ಕೆಲವೊಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಕಾಣಿಸ್ತಾ ಇರುತ್ತೆ ಭೂತ ಪ್ರೇತಗಳು. ಆದರೆ ವಿಚಿತ್ರವಾಗಿರುತ್ತೆ ಅದು. ಮತ್ತು ವೈಶಂಪಾಯನರು ಹೇಳುತ್ತಿದ್ದಂತೆಲ್ಲ ಜನಮೇಜಯನ ಹೃದಯವು ಆನಂದದಿಂದ ಉಬ್ಬಿ ಹೋಯಿತು. ಮೊಮ್ಮಗ ಅಲ್ಲ ಜನಮೇಜಯ,
ಮುನಿಮೊಮ್ಮಗ ಮರಿಮೊಮ್ಮಗ ಮರಿಮೊಮ್ಮಗ ಅರ್ಜುನನ ಮರಿಮೊಮ್ಮಗ ಜನ್ಮೇಜಯ. ಅವನಿಗೆ ಅವರು ಮುತ್ತಾತನ ಬಗ್ಗೆ ಕೇಳಿ ತುಂಬಾ ಉತ್ಸಾಹ ಬರ್ತದೆ. ಹಬ್ಬ, ನಮ್ಮ ತಾತ ಇಷ್ಟು ಪವರ್ಫುಲ್ ಆಗಿದ್ನ ಅಂತ. ಮುತ್ತಜ್ಜನ ಜನನವು ತನ್ನೆದುರಿನಲ್ಲಿಯೇ ಆಗಿರುವುದೋ ಎಂಬ ಭ್ರಾಂತಿಯು ಅದರಿಂದುಂಟಾಗುವ ಆನಂದವು ಜನ್ಮೇಜಯನಿಗೆ ಉಂಟಾಯಿತು. ವೈಶಂಪಾಯನರು ಕಥೆಯನ್ನು ಮುಂದುವರಿಸಿ ಹೇಳಿದರು. ಆಸೆಗೆ ಮಿತಿಯೇ ಇಲ್ಲಯದು. ಎಲ್ಲಿರುತ್ತೆ ಆಸೆಗೆ? ಫಸ್ಟ್ ಒಂದು ಮಗು ಬೇಕು ಅಂದ್ಕೊಂಡಿದ್ದ, ಮತ್ತೆ ಇನ್ನೊಂದು ಮಗು, ಮತ್ತೆ 3 ಮಗು ಆಯಿತು. ಇನ್ನೂ ಮತ್ತೆ ಮಕ್ಕಳು ಬೇಕಂತ ಮತ್ತೆ ಪಾಂಡುಗೆ ಇನ್ನೂ ಇಚ್ಛೆ ಆಗ್ತಾಯಿದೆ. ಮಹಾ ತೇಜಸ್ವಿಯಾದ ಅರ್ಜುನನನ್ನು ಪಡೆದ ಮೇಲೂ ಪಾಂಡುವಿಗೆ ಇನ್ನೂ ಹೆಚ್ಚು ಮಕ್ಕಳನ್ನು ಪಡೆಯಬೇಕೆನ್ನುವ ಆಸೆಯೂ ತಪ್ಪಲಿಲ್ಲ. ಅಥವಾ ಹೆಚ್ಚು ಮಕ್ಕಳನ್ನು ಕ್ಷತ್ರಿಯರು ಪಡೆಯುವುದರಿಂದ ದೇಶವು ಸುಭದ್ರವಾಗಿರುವುದೆಂದು ಪಾಂಡುವು ಭಾವಿಸಿದ್ದಿರಬಹುದು. ಪಾಂಡುವು ಕುಂತಿಯ ಬಳಿಗೆ ಹೋಗಿ ಪುನಃ ಕೇಳಿದನು. ಕುಂತಿ, ಮತ್ತೊಬ್ಬ ದೇವನನ್ನು ಆಮಂತ್ರಿಸಿ ಇನ್ನೊಬ್ಬ ಪುತ್ರನನ್ನು ಪಡೆಯಲಾರೆಯಾ? ಆರ್ಯಪುತ್ರನೇ, ಆಪತ್ಕಾಲದಲ್ಲಿಯೂ ನಿಯೋಗದ ಮೂಲಕ 4ನೆಯ ಪ್ರಸವವನ್ನು ಜ್ಞಾನಿಗಳು ಒಪ್ಪುವುದಿಲ್ಲ. 4 ಮಂದಿ ಪುರುಷರ ಸಮಾಗಮ ಮಾಡುವವಳು ಸ್ವೈರಿಣಿ ಎನಿಸುವಳು. 5 ಮಂದಿಯೊಡನೆ ಸೇರುವವಳು ಕುಲಟೆಯೇ ವೇಶ್ಯೆಯೇ ಆಗುವಳು. ನೀನು ಧರ್ಮ ಸೂಕ್ಷ್ಮವನ್ನು ತಿಳಿದಿದ್ದರೂ ಮಕ್ಕಳಾಗಬೇಕೆನ್ನುವ ವ್ಯಾಮೋಹದಿಂದ ಧರ್ಮಕ್ಕೆ ವಿರುದ್ಧವಾದ ಮಾತುಗಳನ್ನು ಹೇಳುವೆಯಾಕೆ? ನಿನ್ನ ಮಾತು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿಯೇ ಇದೆ ಎಂದು ಪಾಂಡುವು ಸಮ್ಮತಿಸಿದನು. ಜನ್ಮೇಜಯ, ಪಾಂಡುವಿನ ಮಕ್ಕಳಾದ ಯುಧಿಷ್ಠಿರ, ಭೀಮಾರ್ಜುನರು ಹುಟ್ಟುವ ವೇಳೆಗೆ ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು ಹುಟ್ಟಿದರು. ಮಾದ್ರಿಯು ಒಮ್ಮೆ ಏಕಾಂತದಲ್ಲಿ ಗಂಡನನ್ನು ಸಂಧಿಸಿ ಹೇಳತೊಡಗಿದಳು. ಮಹಾರಾಜ, ನಾನು ನಿನ್ನೊಡನೆ ಈ ರೀತಿಯಲ್ಲಿ ಅರಣ್ಯವಾಸ ಮಾಡಬೇಕಾದ ಕಾರಣಕ್ಕಾಗಿ ಚಿಂತಿಸುವುದಿಲ್ಲ. ಶಾಪದ ಕಾರಣದಿಂದ ಸಂತಾನೋತ್ಪಾದನಾ ಶಕ್ತಿಯು ನಿನ್ನಲ್ಲಿ ಇರದೇ ಇರುವುದಕ್ಕೆ ನಾನು ದುಃಖಿಸುವುದೂ ಇಲ್ಲ. ಯದ್ಯಪಿ ನಾನು ಕುಂತಿಗಿಂತಲೂ ಉತ್ತಮ ಕುಲದಲ್ಲಿ ಹುಟ್ಟಿರುವವಳಾದರೂ ಅವಳಿಗೆ ಅಧೀನಳಾಗಿರುವುದಕ್ಕೂ ಗಾಂಧಾರಿಗೆ 100 ಮಕ್ಕಳಾಗಿರುವುದಕ್ಕೂ ನನಗೆ ಮಾತ್ಸರ್ಯವೂ ಇಲ್ಲ. ಆದರೆ ನನಗೆ ಸಮಾನ ಸ್ಥಾನದಲ್ಲಿರುವವಳು ಪುತ್ರವತಿಯಾಗಿರುವಾಗ ನಾನು ಮಾತ್ರ ಅಪುತ್ರವತಿಯಾಗಿಯೇ ಇರುವುದು ನನ್ನ ಇಂದಿನ ಮಹಾ ದುಃಖಕ್ಕೆ ಕಾರಣವಾಗಿದೆ. ಅದೃಷ್ಟವಶದಿಂದ ನನ್ನ ಪತಿಗೆ ಕುಂತಿಯಲ್ಲಿ ಸಂತಾನ ಪ್ರಾಪ್ತಿಯಾಯಿತು. ಅವಳಿಗೆ ಸಮಾನನೆನಿಸಿದ ನಾನು ಮಾತ್ರ ಅಪುತ್ರವತಿಯಾಗಿಯೇ ಉಳಿದೆನು. ಈ ದುಃಖವನ್ನು ಮಾತ್ರ ನನ್ನಿಂದ ಸಹಿಸಲು ಶಕ್ಯವಿಲ್ಲ. ಮಹಾರಾಜ, ಕುಂತಿಯು ಮಹಾಮಂತ್ರದ ಪುನಶ್ಚರಣೆಯಿಂದಾಗಿ ಮಕ್ಕಳನ್ನು ಪಡೆದಳೆಂದು ನೀನು ಹೇಳಬಹುದು. ಅದೇ ಮಹಾಮಂತ್ರದಿಂದಲೇ ನನಗೂ ಸಂತಾನ ಪ್ರಾಪ್ತಿಯಾಗುವಂತೆ ಕುಂತಿ ಭೋಜನ ಮಗಳು ಅನುಗ್ರಹಿಸಿದರೆ ನಾನೂ ಪುತ್ರವತಿ ಎನಿಸಿಕೊಳ್ಳುವೆನು. ಬಹುಪುತ್ರ ಲಾಭದಿಂದ ನಿನಗೂ ಹಿತವುಂಟಾಗುವುದು. ಆದರೆ ಅವಳು ನನ್ನ ಸವತಿಯಾಗಿರುವುದರಿಂದ ನನಗೂ ಪುತ್ರ ಪ್ರಾಪಕವಾದ ಮಹಾಮಂತ್ರವನ್ನು ಉಪದೇಶಿಸಿ ಅನುಗ್ರಹಿಸು ಎಂದು ನಾನೇ ಕುಂತಿಯನ್ನು ಕೇಳಲು ಸ್ವಾಭಿಮಾನವು ಅಡ್ಡ ಬರುತ್ತೆ. ಮತ್ತೆ ಅದು ನಿನಗೇನಾದರೂ ನನ್ನ ವಿಷಯದಲ್ಲಿ ಪ್ರಸನ್ನತೆ ಇದ್ದರೆ ಅವಳನ್ನು ಒಪ್ಪಿಸಿ ನನ್ನ ಇಚ್ಛೆಯನ್ನು ಈಡೇರಿಸು ಅಂತ ಕೇಳ್ತಾಳೆ ಪಾಂಡುರಾಜನ್ನ. ಪಾಂಡುವು ಮಾದ್ರಿಯ ಇಂಗಿತವನ್ನರಿತವನಾಗಿ ನಸುನಕ್ಕು, ಮದ್ರಕುಮಾರಿ, ಈ ವಿಷಯವು ನನ್ನ ಮನಸ್ಸಿನಲ್ಲಿಯೂ ಪದೇ ಪದೇ ತರ್ಕಿತವಾಗುತ್ತಿತ್ತು. ಆದರೆ ನಿನ್ನ ಆಂತರ್ಯವೇನೆಂಬುದನ್ನು ನಾನು ಅರಿಯದೆ ಇದುವರೆಗೂ ಹೇಳಲು ಹಿಂಜರಿದೆನು. ಈಗ ನಿನ್ನ ಮನೋಭಿಲಾಷೆಯು ತಿಳಿಯಿತು. ನಿನ್ನ ಅಭಿಲಾಷೆಯನ್ನು ಪೂರ್ಣ ಮಾಡಲು ಸಂಪೂರ್ಣವಾಗಿ ಪ್ರಯತ್ನಿಸುವೆನು. ಕುಂತಿಯು ನನ್ನ ಮಾತನ್ನು ತಿರಸ್ಕಾರ ಮಾಡುವುದಿಲ್ಲವೆಂಬ ಭರವಸೆಯೂ ನನಗಿದೆ. ನೀನಿನ್ನು ಚಿಂತಿಸಬೇಡ ಎಂದು ಹೇಳಿ ಕುಂತಿಯ ಬಳಿಗೆ ಹೋಗಿ ಏಕಾಂತದಲ್ಲಿ ಹೇಳಿದನು. ರಾಜಕುಮಾರಿ, ನಮ್ಮ ವಂಶದ ಅಭಿವೃದ್ಧಿಗಾಗಿಯೂ ಪ್ರಪಂಚದ ಉದ್ಧಾರಕ್ಕಾಗಿಯೂ ನಮಗೂ ಮತ್ತು ನಮ್ಮ ಪೂರ್ವಜರಿಗೂ ಪಿಂಡೋದಕ ಕ್ರಿಯೆಗಳು ಎಂದೆಂದಿಗೂ ತಪ್ಪದಿರುವಂತಾಗಲು ಇನ್ನೂ ಹೆಚ್ಚಿನ ಸಂತಾನವನ್ನು ಪಡೆಯುವುದು ಯುಕ್ತವಾಗಿದೆಯಲ್ಲವೇ? 3 ಮಕ್ಕಳಿದ್ದು ಅವರಿಗೆ ಮಕ್ಕಳಾಗದಿದ್ದರೆ ಅಥವಾ ಅವರ ಮಕ್ಕಳಿಗೆ ಮಕ್ಕಳಾಗದಿದ್ದರೆ ವಂಶಾವಳಿಯೇ ನಿಂತು ಹೋಗಿ ಪಿತೃದೇವತೆಗಳಿಗೂ ಪಿಂಡೋದಕ ಕ್ರಿಯೆಗಳು ನಿಂತು ಹೋಗಬಹುದೆಂಬ ಅಭಿಪ್ರಾಯವು ಪಾಂಡುವಿಗಿದ್ದಿರಬಹುದು.
3 ಮಕ್ಕಳಾದರೂ ಕೂಡ ಆ ಡೌಟ್ ಇದೆ ನೋಡು. ಮತ್ತು ಅವ್ರ ಮಕ್ಕಳಿಗೆ ಮಕ್ಕಳಾಗಲಿಲ್ಲ ಅಂದರೆ, ಮತ್ತು ಕೌರವ ಪಾಂಡವರ ಮಕ್ಕಳಲ್ಲಿ ಅರ್ಜುನನ ಮಗನೊಬ್ಬನನ್ನು ಮಾತ್ರ ಕುರುವಂಶದ ಕುರು ಹಾಕಿ ಉಳಿಯುವನೆಂಬುದನ್ನು ಮುಂದೆ ತಿಳಿಯುವೆವು. ಅದು ಮುಂದೆ ಒಬ್ಬನೇ ಪರೀಕ್ಷಿತ ಮಾತ್ರನೇ ಉಳಿತಾನೆ. ಮತ್ತು ಪಾಂಡುವು ಮುಂದುವರಿದು ಹೇಳಿದನು, ದೇವಿ, ನನ್ನ ಸಂತೋಷಕ್ಕಾಗಿ ಮತ್ತು ಯಶಸ್ಸಿನ ಸಂಪಾದನೆಗಾಗಿ ನಿನಗೆ ದುಸ್ಸಾಧ್ಯವೆನಿಸಿದರೂ ನಾನು ಹೇಳಿದಂತೆ ಮಾಡುವುದು ಯುಕ್ತವಾಗಿದೆ. ಪ್ರಪಂಚದಲ್ಲಿ ಯಶಸ್ಸಿಗಾಗಿಯೇ ಸಕಲರೂ ಕಾರ್ಯ ಮಾಡುವರು. ಭಾಮಿನಿ, ಇಂದ್ರನು ತ್ರಿಲೋಕಾಧಿಪತಿಯಾಗಿದ್ದರೂ ಯಶಸ್ಸಿಗಾಗಿಯೂ ಯಜ್ಞಯಾಗಾದಿಗಳನ್ನು ಮಾಡುತ್ತಲೇ ಇರುತ್ತಾನೆ. ಬ್ರಾಹ್ಮಣರು ವೇದಾಂಗ ಪಾರಂಗತರಾಗಿದ್ದರೂ ತಪಸ್ವಿಗಳಾಗಿದ್ದರೂ ಹೆಚ್ಚಿನ ಯಶಸ್ಸನ್ನು ಗಳಿಸಲು ತಮ್ಮ ಆಚಾರ್ಯರ ಸಮೀಪಕ್ಕೆ ವಿಷಯಗ್ರಹಣಕ್ಕಾಗಿ ಹೋಗುತ್ತಲೇ ಇರುತ್ತಾರೆ. ರಾಜರ್ಷಿಗಳು, ಬ್ರಾಹ್ಮಣರು ಘೋರವಾದ ತಪಸ್ಸನ್ನು ಮಾಡಿ ಅನೇಕ ವಿಧವಾದ ಅಘಟಿತ ಘಟನಾಶಕ್ತಿಗಳನ್ನು ಸಂಪಾದಿಸಿದ್ದರೂ ಯಶಸ್ಕರವಾಗಿ ಬಗೆಯ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ. ಆದ್ದರಿಂದ ನಾನು ಯಶಸ್ಸಿಗಾಗಿ ಹೆಚ್ಚಿನ ಸಂತಾನವನ್ನು ಪಡೆಯುವುದು ಅಯುಕ್ತವೆನಿಸಲಾರದು. ಮೇಲಾಗಿ ಇಂದು ಮಾದ್ರಿಯು ಅಪುತ್ರವತಿ ಎನಿಸಿರುವಳು. ನೀನು ಮಂತ್ರೋಪದೇಶವೆಂಬ ದೋಣಿಯಿಂದ ಅವಳನ್ನು ಬಂಜತನದಿಂದ ದಾಟಿಸಿ ಪುತ್ರವತಿಯನ್ನಾಗಿ ಮಾಡಿ ಶಾಶ್ವತವಾದ ಕೀರ್ತಿಯನ್ನು ಗಳಿಸು. ಇದರಿಂದ ನನ್ನ ಅಪೇಕ್ಷೆಯೂ ಫಲಿಸದಂತಾಗುವುದು. ಜನಮೇಜಯ, ಪಾಂಡುವಿನ ಮಾತಿಗೆ ಕುಂತಿಯು ಒಡನೆಯೇ ಒಪ್ಪಿದಳು. ಪರಿಶುದ್ಧಳಾಗಿದ್ದ ಮಾದ್ರಿಯನ್ನು ಕರೆದು ಪದ್ಮಾಸನದಲ್ಲಿ ಕುಳ್ಳಿರಿಸಿ ಮಹಾಮಂತ್ರವನ್ನು ತಾನು ಪುನಶ್ಚರಣೆ ಮಾಡಿ ಅದರ ಶಕ್ತಿಯನ್ನು ಮಾದ್ರಿಗೆ ಧಾರೆ ಎರೆದು ಹೇಳಿದಳು, ತಂಗಿ, ಈ ಕೂಡಲೇ ಯಾವನಾದರೊಬ್ಬ ದೇವನನ್ನು ಸ್ಮರಿಸು. ಅವನು ಒಡನೆಯೇ ನಿನ್ನ ಬಳಿಗೆ ಬಂದು ತನಗೆ ಅನುರೂಪವಾದ ಪುತ್ರವನ್ನು ಅನುಗ್ರಹಿಸುವನು ಎಂದು ಹೇಳಿ ಹೊರಟು ಹೋದಳು. ಮಾದ್ರಿಯು ಕ್ಷಣಕಾಲ ಯೋಚಿಸಿ ದಿವ್ಯ ಸುಂದರ ಮೂರ್ತಿಗಳಾದ ಅಶ್ವಿನಿ ದೇವತೆಗಳನ್ನು ಸ್ಮರಿಸಿದಳು. ಅಶ್ವಿನಿ ದೇವತೆಗಳಿಗೆ ಯಮಳರೆಂದು ಹೆಸರು. ಅಂದರೆ ಅವಳಿ ಜವಳಿಗಳು. ಸ್ವಾಭಾವಿಕವಾಗಿ ಅವಳಿ ಜವಳಿ ಮಕ್ಕಳು ಜನಿಸಿದರೆ ರೂಪದಲ್ಲಿ ಏಕತೆ ಇರುವುದೇ ಹೊರತು ಮನಸ್ಸಿನಲ್ಲಿ ಏಕತೆ ಇರದು. ಆದರೆ ಅಶ್ವಿನಿ ದೇವತೆಗಳು ಮಾತ್ರ ಎಲ್ಲದರಲ್ಲೂ ಏಕತೆ ಇರುವ ದೇವತೆಗಳು. ಅವ್ರ ಮನಸ್ಸುಗಳು ಕೂಡ ಒಂದೇ ಥರ ಇರ್ತದಂತೆ. ಆದರೆ ಅಶ್ವಿನಿ ದೇವತೆಗಳು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಸಂಚಾರವೇ ಇಲ್ಲ, ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಕರೆಯುವಂತೆಯೂ ಇಲ್ಲ. ಅಶ್ವಿನಿ ದೇವತಾತ್ಮಕ ಮಂತ್ರಗಳು ದ್ವಿವಚನದಲ್ಲಿಯೇ ಇದ್ದು ಇಬ್ಬರು ದೇವತೆಗಳು ಸೇರಿಸಿಯೇ ಆಮಂತ್ರಿಸಿದ ಮಂತ್ರಗಳೇ ಆಗಿವೆ. ಮಾದ್ರಿಯ ಆಮಂತ್ರಣವನ್ನು ಅಂಗೀಕರಿಸಿ ಇಬ್ಬರು ದೇವತೆಗಳು ಅವಳ ಸಮೀಪಕ್ಕೆ ಬಂದರು, ಪುತ್ರರನ್ನು ಅನುಗ್ರಹಿಸಿದರು. ಇಬ್ಬರ ಅನುಗ್ರಹದಿಂದ ಇಬ್ಬರು ಮಕ್ಕಳನ್ನು ಪಡೆಯಬೇಕಲ್ಲವೇ? ಅಂತೆಯೇ ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅವಳಿ ಜವಳಿ ಮಕ್ಕಳನ್ನು ಒಡನೆಯೇ ಪಡೆದಳು. ನಕುಲ ಸಹದೇವರು ಅವಳಿ ಜವಳಿ ಮಕ್ಕಳು. ಅವರಿಬ್ಬರಿಗೂ ನಕುಲ ಸಹದೇವರೆಂಬ ಹೆಸರಾಯಿತು. ಅಶ್ವಿನಿ ದೇವತೆಗಳಂತೆಯೇ ನಕುಲ ಸಹದೇವರು ಅಸಾಧಾರಣ ರೂಪ ಸಂಪನ್ನರಾಗಿದ್ದರು. ಅಂದದಲ್ಲಿ ಇವರೇ ನಕುಲ ಸಹದೇವರೇ ತುಂಬ ಅಂದವಾಗಿರ್ತಾರೆ. ಅದೆಷ್ಟೋ ಸತಿ ವರ್ಣನೆ ಬರುತ್ತೆ, ಅಷ್ಟು ಅಂದವಾಗಿರ್ತಾರೆ. ದ್ರೌಪದಿನೇ ಒಂದು ಸತಿ ಹೇಳ್ತಾರೆ. ಅವರ ಜನನವಾದೊಡನೆಯೇ ಅಶರೀರವಾಣಿಯು ಇಬ್ಬರು ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ಗುಣದಲ್ಲಿಯೂ ಅಶ್ವಿನಿ ದೇವತೆಗಳನ್ನು ಮೀರಿಸುತ್ತಾರೆ ಎಂದು ಹೇಳಿತು. ನಿಶ್ಚಯವಾಗಿಯೂ ಅವರ ಅಸಾಧಾರಣವಾದ ರೂಪರಾಶಿಯಿಂದ ಆ ವನವೇ ವಿರಾಜಿಸಿತು. ಪಾಂಡುಪುತ್ರರೆಲ್ಲರಿಗೂ ಜಾತಕರ್ಮ ನಾಮಕರ್ಮಾದಿಗಳು ಯಥಾವಿಧಿಯಾಗಿ ಮಾಡಲ್ಪಟ್ಟವು. ಋಷಿಗಳು ಗುಂಪಾಗಿ ಬಂದು ಸ್ವಸ್ತಿವಾಚನವನ್ನು ಮಾಡಿದರು. ಕುಂತಿಯ ಮಕ್ಕಳಿಗೆ ಅನುಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ ಎಂಬ ಹೆಸರಿಟ್ಟರು. ಮಾದ್ರಿ ಮಕ್ಕಳನ್ನು ನಕುಲ ಸಹದೇವರೆಂದು ಕರೆದರು. 5 ಜನರು 1 ವರ್ಷದ ಅಂತರದಲ್ಲಿ ಹುಟ್ಟಿದ್ದರೂ ಎಲ್ಲರೂ 5 ವರ್ಷಗಳ ಬಾಲಕರಂತೆಯೇ ವಿರಾಜಿಸಿದರು. 1 ವರ್ಷ ಗ್ಯಾಪ್ ಇದ್ದರೂ ಕೂಡ ಎಲ್ಲರೂ ಒಂದೇ ಸತಿ ಹುಟ್ಟಿದವ್ರ ಥರನೇ ಕಾಣಿಸ್ತಾ ಇದ್ರಂತೆ. ಅವರು ಮಹಾಸತ್ವರಾಗಿಯೂ ಮಹಾವೀರ್ಯರಾಗಿಯೂ ಮಹಾಬಲರಾಗಿಯೂ ಮಹಾಪರಾಕ್ರಮಿಗಳಾಗಿಯೂ ಇದ್ದರು. ದೇವರೂಪಿಗಳಾದ ಅಮಿತೌಜಸ್ಕರಾದ ಮಕ್ಕಳನ್ನು ನೋಡಿ
ಪಾಂಡುವು ಅಮಿತಾನಂದವನ್ನು ಪಡೆದನು. ಶತಶೃಂಗದಲ್ಲಿ ವಾಸಿಸುತ್ತಿದ್ದ ಮಹರ್ಷಿಗಳಿಗೂ ಋಷಿ ಪತ್ನಿಯರಿಗೂ 5 ಮಕ್ಕಳು ಅಚ್ಚುಮೆಚ್ಚಾಗಿದ್ದರು. ಕೆಲವು ದಿನಗಳು ಕಳೆದ ನಂತರ ಪುನಃ ಪಾಂಡುವು ಕುಂತಿಯ ಬಳಿಗೆ ಹೋಗಿ ಏಕಾಂತದಲ್ಲಿ ಕೇಳಿದನು, ಮಾದ್ರಿಗೆ ಮತ್ತೊಂದು ಸಂತಾನವಾಗಲು ಅವಕಾಶವಿಲ್ಲ. ಒಡನೆಯೇ ಕುಂತಿಯಿಂದ ಉತ್ತರ ಬಂದಿತು, ಮತ್ತು ನನಗೆ ಮಕ್ಕಳಿಗಿಂತ ಆಕೆಗೆ ಹೆಚ್ಚು ಮಕ್ಕಳಾಗ್ಬಿಟ್ರೆ ಮತ್ತೆ ಇದಾಗ್ಬಿಡುತ್ತೆ ಅಂತ. ಪಾಂಡುವು ಅಧೀರ ಮುಖ ಮುದ್ರೆಯಿಂದ ಕುಂತಿಯ ಮುಂದಿನ ಮಾತುಗಳನ್ನು ನಿರೀಕ್ಷಿಸುತ್ತಾ ಸ್ತಬ್ಧನಾಗಿ ಕುಳಿತನು. ಕುಂತಿಯು ಮುಂದೆ ಹೇಳತೊಡಗಿದಳು, ಒಬ್ಬ ಮಗನನ್ನು ಪಡೆಯಲು 1 ಬಾರಿ ದೇವತಾಹ್ವಾನ ಶಕ್ತಿಯನ್ನು ಕೊಟ್ಟಿದ್ದರಿಂದ ಮಾದ್ರಿಯು 2 ಮಕ್ಕಳನ್ನು ಚಾತುರ್ಯದಿಂದ ಪಡೆದಳು. ನಾನು 1 ಮತ ಕೊಟ್ಟರೆ 1 ಸತಿ 2 ಮಕ್ಕಳನ್ನು ಪಡ್ಕೊಂಬಿಟ್ಲು. ಇನ್ನೊಂದು ಸತಿ ಹಂಗೆ ಕೊಟ್ಟರೆ ಇನ್ನೊಂದು ಸತಿ ಯಾರಾದರೂ ಅವಳಿ ಜವಳಿ ಥರ 3 ಜನ ಇರೋವಂಥ ದೇವತೆಗಳಿರ್ತಾರೆ, ಅವ್ರನ್ನ 1 ಸತಿ 11 ಜನ ಮರುತರನಾಗ ಆಹ್ವಾನ ಮಾಡಿಬಿಟ್ರೆ ಮತ್ತು ನನಗಿಂತ ಹೆಚ್ಚು ಮಕ್ಕಳಾಗ್ಬಿಡ್ತಾರೆ, ನನಗೆ ಕಾಂಪಿಟೇಷನ್ ಆಗಿಬಿಡುತ್ತೆ. ಹೆಣ್ಣು ಮಕ್ಕಳಿಗೆ ಇದ್ದೇ ಇರುತ್ತಲ್ಲ ಇದು. ಆದ್ದರಿಂದ ನಿಶ್ಚಯವಾಗಿಯೂ ಇವರಿಂದ ಅವಳು ನನಗೆ ಮೋಸ ಮಾಡಿದಂತಾಗಿಲ್ಲವೇ, ನನಗೆ ಮೋಸ ಮಾಡಲಲ್ಲ ಅಂತ. ನಾನು ಪುನಃ ದೇವತೆಗಳನ್ನು ಆಮಂತ್ರಿಸುವ ಶಕ್ತಿಯನ್ನು ಮಾದ್ರಿಗೆ ಕೊಟ್ಟು ಬಿಟ್ಟರೆ ಅವಳು ಚತುರತೆಯಿಂದ ಮತ್ತಿಬ್ಬರು ಮಕ್ಕಳನ್ನು ಪಡೆದು ನನ್ನನ್ನು ಮೀರಿಸಬಹುದು. ಕುಸ್ತ್ರೀಯರ ಅಂದರೆ ಕೆಟ್ಟ ಹೆಂಗಸರ ರೀತಿಗಳೇ ಹೀಗೆ. ಸೌತಿಗಳಲ್ಲಿ ಹಂಗೆ ಒಬ್ರಿಗೊಬ್ರು ಕಂಡ್ರೆ ಆಗ್ತಾಯಿಲ್ಲ. ನಿಶ್ಚಯವಾಗಿಯೂ ನಾನು ಮಂದಬುದ್ಧಿಯವಳೇ ಸರಿ, ಏಕೆಂದರೆ ಇಷ್ಟರವರೆಗೆ ಒಂದೇ ಮಂತ್ರದಿಂದ 2 ದೇವತೆಗಳನ್ನು ಆಹ್ವಾನಿಸಿ 2 ಮಕ್ಕಳನ್ನು ಪಡೆಯಬಹುದೆಂಬ ಅರಿವೇ ನನಗೆ ಉಂಟಾಗಿರಲಿಲ್ಲ. ಆದ್ದರಿಂದ ದಯೆ ಇಟ್ಟು ಪುನಃ ಮಾದ್ರಿಯ ವಿಷಯವಾಗಿ ಏನೊಂದು ಆಜ್ಞೆಯನ್ನು ಮಾಡಿದರೂ ಆ ವರವನ್ನು ನಾನು ನಿನ್ನಿಂದ ಪ್ರಾರ್ಥಿಸುವೆನು. ಪಾಂಡು ನಿರುತ್ತರನಾಗಿ ಹಿಂದಿರುಗಿದನು. ಜನಮೇಜಯ, ಈ ರೀತಿಯಾಗಿ ಪಾಂಡುವಿಗೆ 5 ಪುತ್ರರು ದೇವತೆಗಳ ಅನುಗ್ರಹದಿಂದ ಜನಿಸಿದರು. ಆ 5 ಮಕ್ಕಳು ಸರ್ವಲಕ್ಷಣ ಸಂಪನ್ನರಾಗಿಯೂ ಚಂದ್ರನಂತೆ ಪ್ರಿಯದರ್ಶನರಾಗಿಯೂ ಸಿಂಹದಂತೆ ದರ್ಪವುಳ್ಳವರಾಗಿಯೂ ದೊಡ್ಡ ದೊಡ್ಡ ಧನುಸ್ಸುಗಳನ್ನು ಧರಿಸುವವರಾಗಿಯೂ ಸಿಂಹದಂತೆ ಗಮನವುಳ್ಳವರಾಗಿಯೂ ಸಿಂಹದ ಕುತ್ತಿಗೆಗೆ ಸದೃಶವಾದ ಕುತ್ತಿಗೆಗಳುಳ್ಳವರಾಗಿಯೂ ದೇವತೆಗಳಂತೆ ಪರಾಕ್ರಮವುಳ್ಳವರಾಗಿಯೂ ಇದ್ದರು. ಮನುಷ್ಯೇಂದ್ರರಾದ ಪಾಂಡುಕುಮಾರರು ದಿನದಿನಕ್ಕೂ ಶುಕ್ಲಪಕ್ಷದ ಚಂದ್ರನಂತೆ ಅಭಿವೃದ್ಧಿ ಹೊಂದುತ್ತಿದ್ದರು. ಪುಣ್ಯತಮವಾದ ಹಿಮಪರ್ವತದ ತಪ್ಪಲಿನಲ್ಲಿದ್ದ ಆಶ್ರಮದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದ ಪಾಂಡವರೈವರೂ ತಮ್ಮ ಅಸಾಧಾರಣವಾದ ಕ್ರೀಡಾ ವಿನೋದಗಳಿಂದಲೂ ಧನುರ್ವಿದ್ಯೆಯಿಂದಲೂ ಅಳ್ಳಿದ್ದ ತಪಸ್ವಿ ಜನರಿಗೆ ಅಚ್ಚರಿಯನ್ನುಂಟು ಮಾಡುತ್ತಿದ್ದರು. ಇತ್ತ 5 ಪಾಂಡುಪುತ್ರರು ಅತ್ತ ಹಸ್ತಿನಾಪಟ್ಟಣದಲ್ಲಿ ಧೃತರಾಷ್ಟ್ರನ 100 ಮಕ್ಕಳು ಸರೋವರದಲ್ಲಿನ ಕಮಲಗಳಂತೆ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಿದ್ದರು ಎಂದು ಹೇಳಿ ವೈಶಂಪಾಯನರು ಅಂದಿನ ಪ್ರವಚನವನ್ನು ಮುಗಿಸಿದರು. ಮತ್ತು ಇನ್ನೆಲ್ಲ ಸ್ಟಾರ್ಟ್ ಆಗ್ತದೆ. ವೈಶಂಪಾಯನರು ಮರುದಿನ ಪ್ರಣವೋಚ್ಚಾರಣಪೂರ್ವಕವಾಗಿ ಕಥೆಯನ್ನು ಮುಂದುವರಿಸಿ ಹೇಳತೊಡಗಿದರು. ಆಗಲೂ ಕೂಡ ಪದ್ಧತಿ ಇತ್ತು ನೋಡಿ. ಫಸ್ಟ್ ಪ್ರಣವೋಚ್ಚಾರಣೆ ಅಂದರೆ ಓಂಕಾರ ಉಚ್ಚಾರಣೆ ಮಾಡಿ ಸ್ಟೋರಿಯನ್ನು ಹೇಳೋದು, ಪ್ರವಚನ ಆಗಿ ಶುರು ಮಾಡೋದು. ಜನಮೇಜಯ, ಪಾಂಡುವು ತನ್ನ 5 ಮಕ್ಕಳ ಭುಜಬಲ ಪರಾಕ್ರಮಗಳನ್ನು ಧನುರ್ವಿದ್ಯೆಯಲ್ಲಿ ಅವರಿಗಿದ್ದ ಚಾತುರ್ಯವನ್ನು ಕಂಡು ನಶಿಸಿ ಹೋಗುತ್ತಿದ್ದ ತನ್ನ ಪರಾಕ್ರಮದ ಪುನರುದಯವಾಯಿತೆಂಬ ಸಂತಸದಿಂದಿದ್ದನು. ದಿನಗಳು ಕಳೆದವು, ಮಾಸಗಳು ಉರುಳಿದವು, ಕಳೆದು ಹೋದ ಋತುಗಳು ಪುನಃ ಪುನಃ ಬಂದವು. ವಸಂತನು ಪುನರಾಗಮಿಸಿದನು. ವನದಲ್ಲಿ ಮರ ಗಿಡ ಬಳ್ಳಿಗಳೆಲ್ಲವೂ ಫಲಪುಷ್ಪಗಳ ಭಾರದಿಂದ ಬಾಗಿಕೊಂಡಿದ್ದವು. ವಸಂತ ಕಾಲವೆಂದರೆ ಸಕಲ ಪ್ರಾಣಿಗಳಿಗೂ ಮನಮೋಹಕವಾದ ಕಾಲ. ಚಳಿಕಾಲ ಆದಮೇಲೆ ಚಳಿಕಾಲ, ಬೇಸಿಗೆ ಮಧ್ಯದಲ್ಲಿ ಬರುವಂಥ ವಸಂತ ಕಾಲ. ಮನ್ಮಥನು ಸ್ವೇಚ್ಛೆಯಿಂದ ವಿಜೃಂಭಿಸುವ ಕಾಲ. ಅಂತಹ ಕಾಲದಲ್ಲಿ ಪಾಂಡುವು ಮಾದ್ರಿಯೊಡನೆ ಸ್ವೇಚ್ಛೆಯಿಂದ ವನವಿಹಾರ ಮಾಡುತ್ತಿದ್ದನು. ಪಲಾಶ, ತಿಲಕ, ಪಲಾಶ ಅಂದರೆ ಮೋಟಕ ಚೆಟ್ಟು ಅಂತಾರೆ, ತಿಲಕ, ಚೂತ, ಚಂಪಕ, ಪಾರಿಭದ್ರಕ ಮುಂತಾದ ಅನೇಕ ವೃಕ್ಷಗಳಿಂದ ವನವು ನಿಬಿಡವಾಗಿದ್ದಿತು.
ತಾಮರಸ ಪುಷ್ಪಗಳಿಂದ ದಟ್ಟವಾದ ಸರೋವರಗಳು ಕಂಗೊಳಿಸುತ್ತಿದ್ದವು. ಯದ್ಯಪಿ ಅಂತಹ ಅನೇಕ ಮಧುಮಾಸಗಳನ್ನು ಪಾಂಡುವು ಆ ವನದಲ್ಲಿ ಕಳೆದಿದ್ದರೂ ಆ ವರ್ಷದ ಮಧುಮಾಸವು ಪಾಂಡುವಿನ ಕಣ್ಣಿಗೆ ಹೆಚ್ಚು ಆಕರ್ಷಣೆಯಾಗಿತ್ತು. ಪಾಂಡುವಿನ ಮನಸ್ಸು ಬಹಳ ಉಲ್ಲಾಸಗೊಂಡಿತ್ತು. ಅನೇಕ ವರ್ಷಗಳಿಂದ ಯಾವುದೋ ಯೋಚನೆಯ ಕಾರಣದಿಂದ ಕುಂದಿದ್ದ ಮುಖಾರವಿಂದವು ಅಂದು ವಿಕಸಿತವಾಯಿತು. ವನ ಕುಸುಮಗಳ ಸುಗಂಧವನ್ನು ಹೊತ್ತ ಮಂದಮಾರುತ, ಕೋಗಿಲೆ ಇಂಪಾದ ಧ್ವನಿ ಇವೇ ಮುಂತಾದ ಮಧುಮಾಸದ ರಮ್ಯತೆಯು ಪಾಂಡುವಿನ ಮನಸ್ಸನ್ನು ಮತ್ತಷ್ಟು ಪ್ರಫುಲ್ಲಗೊಳಿಸಿತು. ಮಾದ್ರಿಯು ಶುಭ್ರವಸ್ತ್ರವನ್ನು ಧರಿಸಿ ಪಾಂಡುವನ್ನು ಅನುಸರಿಸಿ ಹೋಗುತ್ತಿದ್ದಳು. ವಿಹಾರವು ಏಕಾಂತವಾಗಿತ್ತು. ಆ ಸಮಯದಲ್ಲಿ ಮಧುಮಾಸದ ಒಡನೆಯಾದ ಮನ್ಮಥನು ತನ್ನ ಋತುವಿನ ಸೊಬಗನ್ನು ಪಾಂಡುವು ಅನುಭವಿಸುತ್ತಿರುವನೆಂಬ ಮಾತ್ಸರ್ಯದಿಂದಲೋ ಎಂಬಂತೆ ಪಂಚಕುಸುಮ ಬಾಣಗಳನ್ನು ಏಕಕಾಲದಲ್ಲಿ ಪಾಂಡುವಿನ ಮೇಲೆ ಪ್ರಯೋಗಿಸಿದನು. ಬಾಣದ ತೀಕ್ಷ್ಣತೆಯು ಅತ್ಯುಗ್ರವಾಗಿತ್ತು. ಅದರಿಂದಾಗಿ ಪಾಂಡುವಿಗೆ ಹಿಂದಿನ ಶಾಪವೃತ್ತಾಂತದ ವಿಸ್ಮರಣೆಯಾಯಿತು. ಅನುಸರಿಸಿ ಬರುತ್ತಿದ್ದ ಮಾದ್ರಿಯ ಕೈ ಹಿಡಿದನು. ಮಾದ್ರಿಗೆ ನಡುಗಾಯಿತು. ಮೊದಲನೆಯ ಬಾರಿ ಬಹಳ ಕಷ್ಟಪಟ್ಟು ಕೈಯನ್ನು ಬಿಡಿಸಿಕೊಂಡಳು. ಆದರೂ ಪಾಂಡುವು ಇನ್ನು ಆ ಮನ್ಮಥನ ಬಾಣಕ್ಕೆ ಸ್ಮರಣೆಯನ್ನು ಮರೆತಿದ್ದನು. ಮಾದ್ರಿಯ ಪ್ರಯತ್ನವೆಲ್ಲವೂ ನಿಷ್ಫಲವಾಯಿತು. ಋಷಿಯ ಶಾಪದ ವಿಸ್ಮರಣೆಯಾಯಿತು. ಮಾದ್ರಿಯ ಸ್ಮರಣೆಗೆ ತಂದರೂ ಮಾದ್ರಿಯ ಶಾಪ ಇರೋದನ್ನು ನೆನಪು ಮಾಡಿದ್ರೂ ಕೂಡ ವಿಧಿಯ ವಿಲಾಸದಂತೆ ಪಾಂಡು ನಿರ್ಲಕ್ಷ್ಯ ಮಾಡಿದನು. ಪಾಂಡುವಿನ ವಿಷಯದಲ್ಲಿ ಮಾತ್ರ ಮನ್ಮಥನು ಪಂಚಬಾಣಗಳು ಪಂಚತತ್ವವನ್ನೇ ಸಾಧಿಸುವ ಪಾಂಡುವಿನ ಮರಣಕ್ಕೆ ಕಾರಣವಾದವು. ಸುರತ ಸುಖಕ್ಕಾಗಿ ಮುಂದುವರಿದ ಪಾಂಡುವಿಗೆ ಮಾದ್ರಿಯ ಗಟ್ಟಿಯಾಗಿ ಚೇತನಾರಹಿತನಾಗಿ ಬಿದ್ದು ಪತಿಯನ್ನು ಕಂಡು ಭೀತಲಾಗಿ ಮಾದ್ರಿಯ ಗಟ್ಟಿಯಾಗಿ ಅಳಲು ಮೊದಲಿಟ್ಟಳು. ಅವಳ ರೋದನವು ಕುಂತಿಯ ಕಿವಿಗಳಿಗೆ ಬಿದ್ದೊಡನೆಯೇ ಅವಳು ಭೀತಲಾಗಿ ಐವರು ಕುಮಾರರೊಡನೆ ರೋದನವು ಕೇಳಿಬರುತ್ತಿದ್ದ ಕಡೆಗೆ ಓಡಿ ಬಂದಳು. ಕುಂತಿಯು ಸಮೀಪಿಸುತ್ತಿರುವುದನ್ನು ತಿಳಿದು ಮಾದ್ರಿಯು, ಅಕ್ಕ, ನೀನೊಬ್ಬಳೇ ಬಾ, ಮಕ್ಕಳು ಅಲ್ಲಿಯೇ ಇರಲಿ ಎಂದು ದೀನಲಾಗಿ ನುಡಿದಳು. ಮಕ್ಕಳೈವರನ್ನೂ ಅಲ್ಲಿಯೇ ನಿಲ್ಲುವಂತೆ ಹೇಳಿ, ಅಯ್ಯೋ ದುರ್ವಿಧಿಯೇ ಎಂದು ಕೂಗಿಕೊಳ್ಳುತ್ತಾ ಕುಂತಿಯು ಪಾಂಡುವಿನ ಸಮೀಪಕ್ಕೆ ಓಡಿ ಬಂದಳು. ಗತಪ್ರಾಣನಾಗಿ ಕೆಳಗೆ ಬಿದ್ದಿದ್ದ ಪಾಂಡುವನ್ನು ದುಃಖದಿಂದ ನೆಲದ ಮೇಲೆ ಹೊರಳಾಡುತ್ತಿದ್ದ ಮಾದ್ರಿಯನ್ನು ನೋಡಿ ಕುಂತಿಯು ತಲೆಯು ಭ್ರಮಣಗೊಂಡಿತು. ಅಯ್ಯೋ ಎನ್ನುತ್ತಾ ಪಾಂಡುವಿನ ಮೇಲೆ ಬಿದ್ದು ಗಟ್ಟಿಯಾಗಿ ಅತ್ತಳು. ತಂಗಿ, ಜಿತೇಂದ್ರಿಯನಾಗಿದ್ದ ರಾಜನನ್ನು ನಾನು ಸದಾಕಾಲವೂ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದೆನು. ಮನ್ಮಥನ ಬಾಣಕ್ಕೆ ಗುರಿಯಾದ ಇವನು ಋಷಿಯ ಶಾಪವನ್ನು ಮರೆತು ನಿನ್ನ ಬಳಿಗೆ ಹೇಗೆ ಬಂದನು? ಮಾದ್ರಿ, ಈ ಮಹಾನುಭಾವನನ್ನು ನೀನು ರಕ್ಷಿಸಬಹುದಾಗಿತ್ತಲ್ಲವೇ? ಏಕಾಂತ ಸ್ಥಳಕ್ಕೆ ಅವನನ್ನು ನೀನೇಕೆ ಆಕರ್ಷಿಸಿದೆ? ಆದರೆ ನಿಶ್ಚಯವಾಗಿಯೂ ನೀನು ಅದೃಷ್ಟವಂತೆಯೇ ಸರಿ. ಏಕೆಂದರೆ ಸಾಯುವ ಕಡೆಗಾಲದಲ್ಲೂ ಕಾಮೇಚ್ಛೆಯಿಂದ ಪ್ರಫುಲ್ಲವಾದ ಪತಿಯ ಮುಖಾರವಿಂದವನ್ನು ನೋಡುವ ಭಾಗ್ಯವು ನಿನಗೆ ಲಭಿಸುತ್ತಲ್ಲವೇ? ಅಕ್ಕ, ನನ್ನನ್ನು ಇಂತಹ ತೀಕ್ಷ್ಣವಾದ ನುಡಿಗಳಿಂದ ನೋಯಿಸಬೇಡ. ನಾನು ರಾಜನನ್ನು ಬಹಳವಾಗಿ ತಡೆದೆನು. ಅಂಗಲಾಚಿ ಬೇಡ ಎಂದನು. ಆದರೆ ರಾಜನು ಋಷಿಯ ಶಾಪವನ್ನು ನಿಜ ಮಾಡಲು ಇಚ್ಛಿಸಿದ್ದಿರಬಹುದು. ಅವನಿಗೆ ತನ್ನ ಕಾಮೇಚ್ಛೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಕುಂತಿ ಈ ವಿಷಯವಾಗಿ ಮುಂದೇನೂ ಮಾತನಾಡಲಿಲ್ಲ. ಮಾದ್ರಿಯು ಹೇಳಿದುದು ನಿಜವೆಂದು ಭಾವಿಸಿರಬಹುದು. ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಬರೆಸಿಕೊಂಡು ಪುನಃ ಹೇಳಿದಳು. ಮಾದ್ರಿ, ನಾನು ನಿನಗಿಂತಲೂ ಹಿರಿಯಳು, ಪಾಂಡುವಿನ ಹಿರಿಯ ಹೆಂಡತಿ. ಆದ್ದರಿಂದ ಪತಿಯೊಡನೆ ಸಹಗಮನ ಫಲವು ನನಗೇ ಸಿಕ್ಕಬೇಕು. ಈ ವಿಷಯದಲ್ಲಿಯಾದರೂ ನನ್ನನ್ನು ತಡೆಯಬೇಡ. ನಾನು ಪತಿಯೊಡನೆ ಪರಲೋಕಕ್ಕೆ ಹೋಗಿಯೇ ತೀರುತ್ತೇನೆ. ಮೇಲೇಳು ಮಾದ್ರಿ, ಪತಿಯ ಶರೀರವನ್ನು ಬಿಡು. ಈ 5 ಮಕ್ಕಳನ್ನು ಕಾಪಾಡಿಕೊಂಡಿರು. ಸುಶೋಭಿತರಾದ ಪುತ್ರರನ್ನು ಪಡೆದು ಲೌಕಿಕವಾದ ಮನೋರಥವನ್ನು ಪೂರ್ಣ ಮಾಡಿಕೊಂಡಿರುತ್ತೇನೆ. ಈಗ ನಾನು ಪತಿಯೊಡನೆ ಸಹಗಮನ ಮಾಡಿ ಪತ್ನಿತ್ವವನ್ನು ಸಾಧಿಸುತ್ತೇನೆ. ಫಸ್ಟು ಕುಂತಿನೇ ನಾನು ಗಂಡನ ಜೊತೆ ಸಾಯ್ಬೇಕಂತ ರೆಡಿ ಆಗ್ತಾಳೆ. ಅಕ್ಕ, ನಾನೇ ಪತಿಯನ್ನು ಹಿಂಬಾಲಿಸಿ ಹೋಗುತ್ತೇನೆ. ಪತಿಯು ತನ್ನ ಕಾಮನೆಯು ಪೂರ್ಣವಾಗದೆ ಹಸುವನ್ನು ತೊರೆದಂತೆ ನಾನು ನನ್ನ ಕಾಮನೆಯನ್ನು ಪೂರ್ಣ ಮಾಡಿಕೊಂಡಿರುವುದಿಲ್ಲ. ನಾನು ಈಗಲೂ ಕೂಡ ಪತಿಯ ಆಲಿಂಗನದಲ್ಲಿಯೇ ಇದ್ದೇನು. ಹಸುವು ಹೋದರೂ ಶರೀರವನ್ನು ನಾನು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಆದ್ದರಿಂದ ನಾನೇ
ಪತಿಯೊಡನೆ ಚಿತೆಯನ್ನೇರುವೆನು. ಮೇಲಾಗಿ ನಮ್ಮ ಪತಿಯು ತನ್ನ ಇಚ್ಛೆಯಲ್ಲಿ ತೃಪ್ತಿ ಹೊಂದದೆ ಹಸುವನ್ನು ನೀಗಿದಿರುವನು, ಅಂದರೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಪರಲೋಕಕ್ಕಾದರೂ ಹೋಗಿ ಅವನ ಇಚ್ಛೆಯನ್ನು ಪೂರ್ಣ ಮಾಡುವೆನಕ್ಕ. ಈ ನನ್ನ ಪ್ರಾರ್ಥನೆಯನ್ನು ದಯೆಯಿಟ್ಟು ನಡೆಸಿಕೊಡು. ಮತ್ತೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುವೆನು. ನಾನು ಬದುಕಿ ನೀನು ಪತಿಯೊಡನೆ ಸಹಗಮನ ಮಾಡುವುದಾದರೆ ನಿನ್ನ ಮಕ್ಕಳನ್ನು ನನ್ನ ಮಕ್ಕಳೆಂದು ಭಾವಿಸಿ ಅವರನ್ನು ಕಾಪಾಡಲು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಾಗಲಾರದು. ಮಕ್ಕಳಲ್ಲಿ ಪಕ್ಷಪಾತ ಮಾಡುವುದರಿಂದ ನನಗೆ ಪಾಪವೂ ಸಂಘಟಿಸಬಹುದು. ಆದರೆ ನೀನು ಮಾತ್ರ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಭಾವಿಸಿ ಕಾಪಾಡುವೆ ಎಂಬ ಭರವಸೆ ನನಗಿದೆ. ನನ್ನನ್ನು ಕಾಮಿಸಿಯೇ ಪತಿಯು ಪ್ರೇತಲೋಕಕ್ಕೆ ಹೋಗಿರುವನು. ಆದ್ದರಿಂದ ನಾನೇ ಪತಿಯೊಡನೆ ಸಹಗಮನ ಮಾಡುವೆನು. ನನ್ನ ಪ್ರಾರ್ಥನೆಯನ್ನು ದಯವಿಟ್ಟು ತಿರಸ್ಕರಿಸಬೇಡಕ್ಕ. ಮಾದ್ರಿಯ ದೈನ್ಯದಿಂದ ಬಿಕ್ಕಿ ಬಿಕ್ಕಿ ಅತ್ತಳು. ಕುಂತಿಗೆ ಮಾದ್ರಿಯ ಮಾತು ನಿಜವೆನ್ನಿಸಿತು. ಕುಂತಿಯು ಮತ್ತು 5 ಮಕ್ಕಳ ದಾರುಣ ರೋದನೆಯದೊಡನೆ ಸುತ್ತಲೂ ನೆರೆದಿದ್ದ ಮಹರ್ಷಿಗಳ ಮತ್ತು ಋಷಿಪತ್ನಿಯರ ಕಂಬನಿಗಳೊಡನೆ ಮಾದ್ರಿಯ ದಗದಗನೆ ಉರಿಯುತ್ತಿದ್ದ ಪತಿಯ ಚಿತೆಯನ್ನು ಏರಿ ಶರೀರವನ್ನು ತೊರೆದಳು. ಈಗ ಯಾರಾದರೂ ಇರ್ತಾರ ಅಂತ ಅವರು ಗಂಡನ ಜೊತೆನೇ ಪ್ರಾಣ ಬಿಡುವಂಥವ್ರು ಒಬ್ಬರು ಸಿಗಲ್ಲ. ಕರುಣಾಜನಕವಾದ ಆ ಕಥೆಯನ್ನು ಕೇಳುತ್ತಿದ್ದಂತೆ ಜನಮೇಜಯನ ಕಣ್ಣುಗಳಲ್ಲಿಯೂ ನೀರೂರಿತು. ವೈಶಂಪಾಯನರ ಕಥೆಯನ್ನು ಮುಂದುವರಿಸಿದರು. ಜನಮೇಜಯ, ಪಾಂಡುವಿನ ಮರಣಾನಂತರ ದೈವ ಸದೃಶರಾದ ಮಹರ್ಷಿಗಳೆಲ್ಲರೂ ಒಂದೆಡೆಯಲ್ಲಿ ಸೇರಿ ಸಮಾಲೋಚನೆಯನ್ನು ಮಾಡತೊಡಗಿದರು. ಧರ್ಮಾತ್ಮನಾದ ಪಾಂಡುವು ರಾಜ್ಯಕೋಶಾದಿಗಳನ್ನು ಪರಿತ್ಯಜಿಸಿ ತಪಶ್ಚರಣೆಗಾಗಿ ಈ ಕಾಡಿಗೆ ಬಂದನು. ಇಲ್ಲಿಗೆ ಬಂದಾಗಿನಿಂದ ಅನವರತವೂ ತಪಸ್ಸಿನಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದನು. ಹುಟ್ಟಿದ ಚಿಕ್ಕ ಮಕ್ಕಳನ್ನು ಪತ್ನಿಯನ್ನು ನಮ್ಮಲ್ಲಿ ನಿಕ್ಷೇಪ ರೂಪದಲ್ಲಿರಿಸಿ ಸ್ವರ್ಗಕ್ಕೆ ಹೊರಟು ಹೋದನು. ಈ ಸಮಯದಲ್ಲಿ ನಾವೆಲ್ಲರೂ ಈ ಮಕ್ಕಳನ್ನು, ಅವನ ಪತ್ನಿಯಾದ ಕುಂತಿಯನ್ನು ಮತ್ತು ಪಾಂಡು ಮಾದ್ರಿಯರ ಅಸ್ಥಿಗಳನ್ನು ತೆಗೆದುಕೊಂಡು ಇವರ ರಾಷ್ಟ್ರವಾದ ಅಂದರೆ ಕುರುದೇಶದ ಹಸ್ತಿನಾಪಟ್ಟಣಕ್ಕೆ ಹೋಗೋಣ. ಇದೇ ಈಗ ನಾವು ಅನುಸರಿಸಬೇಕಾಗಿರುವ ಧರ್ಮ ಮಾರ್ಗವಾಗಿದೆ. ಅಲ್ಲಿರೋ ಋಷಿಗಳೆಲ್ಲ ಸೇರಿ ಅವ್ರನ್ನ ಅಲ್ಲಿ ಅವ್ರ ರಾಜ್ಯದಲ್ಲಿ ಬಿಟ್ಟು ಬರಬೇಕು ಅಂತ. ಲೇಟ್ ಆದರೆ ಮತ್ತೆ ಕತೆ ಬೇರೆ ಆಗೋಗುತ್ತೆ ಅಂತ ಋಷಿಗಳಿಗೆ ಗೊತ್ತಿರುತ್ತೆ. ಜನಮೇಜಯ, ದೇವಕಲ್ಪರಾದ ಋಷಿ ಮಹರ್ಷಿಗಳು ಪರಸ್ಪರವಾಗಿ ಸಮಾಲೋಚಿಸಿ ನಿರ್ಧರಿಸಿದ ಬಳಿಕ ದಯಾರ್ದ್ರ ಹೃದಯರಾದ ದೇವ ಸಮಾನರಾದ ಮಹರ್ಷಿಗಳು ಪಾಂಡುವಿನ 5 ಮಕ್ಕಳನ್ನು ಮತ್ತು ಕುಂತಿಯನ್ನು ಭೀಷ್ಮ ಧೃತರಾಷ್ಟ್ರರ ಆಶ್ರಯದಲ್ಲಿ ಬಿಡಲು ನಿಶ್ಚಯಿಸಿದವರಾಗಿ ಮಕ್ಕಳಿಂದೊಡಗೂಡಿದ ಕುಂತಿಯೊಡನೆ ಪಾಂಡು ಮಾದ್ರಿಯರ ಅಸ್ಥಿಗಳನ್ನು ತೆಗೆಸಿಕೊಂಡು ಹಸ್ತಿನಾಪುರದೆಡೆಗೆ ಪ್ರಯಾಣ ಹೊರಟರು. ಕುಂತಿಗೆ ವಿಹಾರಾರ್ಥವಾಗಿ ಪಾಂಡುವಿನೊಡನೆ ವನದಲ್ಲಿ ತಿರುಗಾಡುವ ರೂಢಿ ಇತ್ತೇ ಹೊರತು ಹಲವು ಗಾವುದಗಳಷ್ಟು ದೂರ ನಡೆಯುವ ಅಭ್ಯಾಸವಿರಲಿಲ್ಲ. ಆದರೂ ತನ್ನ ಮಕ್ಕಳ ಮುಂದಿನ ಸುಖವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಹಸ್ತಿನಾಪುರದ ದಾರಿಯು ಬಹಳ ದೂರವಾಗಿದ್ದರೂ ಕಮಲದಂತೆ ಕೋಮಲವಾಗಿದ್ದ ಕಾಲುಗಳಿಗೆ ಕಲ್ಲು ಮುಳ್ಳುಗಳ ಹೊಡೆತದಿಂದ ಬಹಳ ಯಾತನೆಯಾಗುತ್ತಿದ್ದರೂ ಲೆಕ್ಕಿಸದೆ ನಡೆದೇ ಬರುತ್ತಿದ್ದಳು. ಯಶಸ್ವಿನಿಯಾದ ಕುಂತಿದೇವಿಯು ಮಕ್ಕಳೊಡನೆಯೂ ತಾಪಸರೊಡನೆಯೂ ಬಹು ಶೀಘ್ರವಾಗಿಯೇ ಕುರುಜಾಂಗಳಕ್ಕೆ ಬಂದು ವರ್ಧಮಾನವೆಂಬ ಹಸ್ತಿನಾಪಟ್ಟಣದ ಮಹಾದ್ವಾರವನ್ನು ಸಮೀಪಿಸಿದಳು. ಕುಂತಿ ಸಮೇತರಾಗಿ ಮಹಾದ್ವಾರಕ್ಕೆ ಬಂದ ಮಹರ್ಷಿಗಳು ತಮ್ಮ ಆಗಮನದ ವಿಷಯವನ್ನು ರಾಜನಿಗೆ ತಿಳಿಸುವಂತೆ ದ್ವಾರಪಾಲಕರೊಡನೆ ಹೇಳು ಕಳಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಸಿದ್ಧ ಚಾರಣ ಸಮೇತರಾಗಿ ಮಹರ್ಷಿಗಳು ಬಂದಿರುವರೆಂಬ ವಾರ್ತೆಯು ಧೃತರಾಷ್ಟ್ರನಿಗೂ ಮತ್ತು ರಾಜಪರಿವಾರದವರಿಗೂ ತಿಳಿಯಿತು. ಹಸ್ತಿನಾಪುರದ ನಾಗರಿಕರು ಆ ವಾರ್ತೆಯನ್ನು ಕೇಳಿ ಆಶ್ಚರ್ಯಭರಿತರಾದರು. ಸೂರ್ಯೋದಯವಾಗುತ್ತಲೇ ಪೌರರು ನೂತನ ವಸ್ತ್ರಗಳನ್ನು ಧರಿಸಿದವರಾಗಿ ಸುತಸತಿಯರೊಂದೊಡಗೂಡಿ ಮಹಾದ್ವಾರದ ಕಡೆಗೆ ಗುಂಪು ಗುಂಪಾಗಿ ಬಂದು ಸೇರತೊಡಗಿದರು. ನಾನಾ ವಿಧವಾದ ಯಾನಗಳಲ್ಲಿ ಕುಳಿತು, ಯಾನಗಳಂದರೆ ಆವಾಗಲೇ ಮಿಷಿನರಿ ಇತ್ತು, ಕಾರ್ ಥರ ಏನೇನೋ ರಥ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ಕುಳಿತು ಕ್ಷತ್ರಿಯ ಸ್ತ್ರೀಯರು ಮತ್ತು ಬ್ರಾಹ್ಮಣ ಸ್ತ್ರೀಯರು
ತಂಡವಾಗಿ ಪಟ್ಟಣ ದ್ವಾರಕ್ಕೆ ಸಿದ್ಧಚಾರಣರನ್ನು ನೋಡಲು ಆಗಮಿಸಿದರು. ಅದೇ ರೀತಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ವೈಶ್ಯಶೂದ್ರರು ಮಹಾದ್ವಾರದ ಬಳಿಗೆ ಆಗಮಿಸಿದರು. ಋಷಿಗಳ ಸಾನ್ನಿಧ್ಯದಿಂದ ಆ ಸಮಯದಲ್ಲಿ ಯಾರೂ ಅಸೂಯಾಪರರಾಗಿರಲಿಲ್ಲ. ಎಲ್ಲರೂ ಬುದ್ಧಿಯು ಧರ್ಮದಲ್ಲಿಯೇ ಲೀನವಾಗಿದ್ದಿತು. ಇತ್ತಲಾಗಿ ಧೃತರಾಷ್ಟ್ರ, ಭೀಷ್ಮ, ಸೋಮದತ್ತ, ಬಾಹ್ಲಿಕ ಅಂದರೆ ಭೀಷ್ಮನಿಗಿಂತ ದೊಡ್ಡವನು, ಭೀಷ್ಮನ ಚಿಕ್ಕಪ್ಪ, ಶಾಂತನುವಿನ ತಮ್ಮ, ವಿದುರನೆ ಮುಂತಾದ ಕೌರವ ಪ್ರಮುಖರು, ಸತ್ಯವತಿ, ಅಂಬಿಕೆ, ಗಾಂಧಾರಿಯ ಮೊದಲಾದ ರಾಣಿವಾಸದವರು, ದುರ್ಯೋಧನಾದಿ 100 ಮಂದಿ ಧೃತರಾಷ್ಟ್ರನ ಮಕ್ಕಳು ಮಹರ್ಷಿಗಳ ದರ್ಶನಾಕಾಂಕ್ಷಿಗಳಾಗಿ ಪುರೋಹಿತ ಪುರಸ್ಸರರಾಗಿ ರತ್ನಖಚಿತವಾದ ರಥಗಳಲ್ಲಿ ಕುಳಿತು ಮಹಾದ್ವಾರದ ಬಳಿಗೆ ವಿಜಯ ಮಾಡಿದರು. ರಾಜಪರಿವಾರದವರೆಲ್ಲರೂ ರಥದಿಂದಿಳಿದು ಪುರೋಹಿತ ಪುರಸ್ಸರರಾಗಿ ಮಹರ್ಷಿಗಳ ಬಳಿಗೆ ಹೋಗಿ ತಲೆಬಾಗಿ ನಮಸ್ಕರಿಸಿ ತಾತ್ಕಾಲಿಕವಾಗಿ ಏರ್ಪಡಿಸಿದ್ದ ಆಸನಗಳಲ್ಲಿ ಕುಳಿತರು. ನಾಗರಿಕರು ರಾಜಪರಿವಾರದವರನ್ನೇ ಅನುಸರಿಸಿ ಮಹರ್ಷಿಗಳಿಗೆ ನಮಸ್ಕರಿಸಿ ನಿಂತಿದ್ದಲ್ಲಿಯೇ ಕುಳಿತು ಮುಂದೇನಾಗುವುದೆಂಬುದನ್ನು ಕೌತುಕದಿಂದ ವೀಕ್ಷಿಸುತ್ತಿದ್ದರು. ಜನಸಮೂಹವೆಲ್ಲವೂ ಸ್ವಲ್ಪವಾದರೂ ಶಬ್ದ ಮಾಡದೆ ಕುಳಿತುಕೊಂಡ ನಂತರ ಸರ್ವಜ್ಞನಾದ ಭೀಷ್ಮನು ಮೇಲೆದ್ದು ಆಗಮಿಸಿದ ಮಹರ್ಷಿ ಸಮೂಹಕ್ಕೆ ಅರ್ಘ್ಯಪಾದ್ಯಾದಿಗಳನ್ನು ಸಲ್ಲಿಸಿ ಸಾಂಪ್ರದಾಯಿಕವಾಗಿ ದೇಶಕೋಶಾದಿಗಳೆಲ್ಲವನ್ನೂ ಮಹರ್ಷಿಗಳಿಗೆ ಅರ್ಪಣೆ ಮಾಡಿದನು. ವಯೋವೃದ್ಧರಾದ ದೇಶಕೋಶಾದಿಗಳೆಲ್ಲವನ್ನು ಮಹರ್ಷಿಗಳಿಗೆ ಅರ್ಪಣೆ ಮಾಡಿದನು. ದಕ್ಷಿಣ ಕೊಡೋದನ್ನೋದು ಯಾರಾದರೂ ಸಾಧು ಸತ್ಪುರುಷರು ಬಂದರೆ ಆಗಲಿಂದ ಅದು ಪದ್ಧತಿ ಇತ್ತು. ವಯೋವೃದ್ಧರಾದ ಜ್ಞಾನವೃದ್ಧರಾದ ಕೃಷ್ಣಾಜಿನವನ್ನು ಧರಿಸಿ ಜಟಾಧಾರಿಗಳಾಗಿದ್ದ ಮಹರ್ಷಿಗಳ ಒಬ್ಬರು ಮೇಲೆದ್ದು ಸಕಲ ಮಹರ್ಷಿಗಳಿಂದಲೂ ಒಪ್ಪಿಗೆಯನ್ನು ಪಡೆದವರಾಗಿ ಹೀಗೆಂದು ಹೇಳತೊಡಗಿದರು. ಇಲ್ಲಿ ನೆರೆದಿರುವ ಸಕಲರೂ ನನ್ನ ಮಾತನ್ನು ಲಾಲಿಸಿರಿ. ಸಾರ್ವಭೌಮನಾಗಿದ್ದ ಪಾಂಡು ಮಹಾರಾಜನು ರಾಜಕೋಶಾದಿಗಳನ್ನು ಪ್ರಾಪಂಚಿಕ ಸುಖವನ್ನು ತೊರೆದವನಾಗಿ ಶತಶೃಂಗ ಪರ್ವತಕ್ಕೆ ಬಂದು ನೆಲೆಸಿದ ವಿಷಯವು ತಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಪಾಂಡುವು ಶತಶೃಂಗ ಪರ್ವತದಲ್ಲಿ ಬ್ರಹ್ಮಚರ್ಯ ಜೀವನವನ್ನು ನಡೆಸುತ್ತಿದ್ದರೂ ದೈವಾನುಗ್ರಹದಿಂದ ಅವನಿಗೆ 5 ಮಕ್ಕಳು ಜನಿಸಿದರು. ಸಾಕ್ಷಾತ್ ಯಮಧರ್ಮನ ಅನುಗ್ರಹದಿಂದ ಪಾಂಡುವಿಗೆ ಈ ಯುಧಿಷ್ಠಿರನು ಹುಟ್ಟಿದನು. ಅಂತೆಯೇ ಮಹಾತ್ಮನಾದ ಪಾಂಡುರಾಜನಿಗೆ ವಾಯುದೇವನ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಭೀಮನೆಂಬ ಹೆಸರಿನ ಈ ಪುತ್ರನನ್ನು ಅನುಗ್ರಹಿಸಿದನು. ಪುರುಹೂತನ ಅನುಗ್ರಹದಿಂದ ಕುಂತಿಯಲ್ಲಿ ಈ ಧನಂಜಯನು ಜನಿಸಿದನು. ಇವನು ಮುಂದೆ ಎಲ್ಲ ಧನುರ್ಧಾರಿಗಳನ್ನು ಮೀರಿಸಿ ಯುದ್ಧದಲ್ಲಿ ಪರಾಜಯಗೊಳಿಸಿ ಕೀರ್ತಿವಂತನಾಗುತ್ತಾನೆ. ಪುರುಷೋತ್ತಮರಾದ ಮಹಾಧನುರ್ಧಾರಿಗಳಾದ ಈ ಇಬ್ಬರು ಮಾದ್ರಿಯ ಮಕ್ಕಳು. ಇವರು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಹುಟ್ಟಿದವರು. ಅಶ್ವಿನಿ ದೇವತೆಗಳಂತೆಯೇ ಸ್ಫುರದ್ರೂಪಗಳಾಗಿರುವುದನ್ನು ತಾವು ಕಾಣಬಹುದಾಗಿದೆ. ಧರ್ಮಿಷ್ಠನಾಗಿ ವನವಾಸ ಮಾಡುತ್ತಿದ್ದ ಯಶೋವಂತನಾದ ಪಾಂಡುವಿನಿಂದ ಅಳಿದು ಹೋಗುವುದರಲ್ಲಿದ್ದ ಪ್ರಪಿತಾಮಹ ವಂಶವು ಪುನರುದ್ಧಾರವಾಯಿತು. ಈ ಮಕ್ಕಳು ಹುಟ್ಟು ಬೆಳವಣಿಗೆ, ಇವರ ಮಾಡಿರುವ ವೇದಾಂಗಗಳ ಮತ್ತು ಧನುರ್ವಿದ್ಯೆಯ ಅಧ್ಯಯನ ಇವುಗಳನ್ನು ತಿಳಿದು ನೀವು ನಿಶ್ಚಯವಾಗಿ ಸಂತೋಷಿಸುವಿರಿ. ಧರ್ಮಾತ್ಮನಾಗಿದ್ದ ಸತ್ಯಸಂಧನಾಗಿದ್ದ ಪಾಂಡುವು ನಯನಾನಂದಕಾಂದರಾದ ಈ ಬಾಲಕರನ್ನು ತೊರೆದು ವಿಧಿ ನಿಯಮದಂತೆ ಇಂದಿಗೆ 17 ದಿನಗಳು ಹಿಂದೆ ಪರಲೋಕವನ್ನೈದಿದನು. 17 ದಿವಸ ಆಗಿರುತ್ತೆ ಅವನು ಪಾಂಡು ಸತ್ತು. ಚಿತೆಯಲ್ಲಿ ಮಲಗಿ ಗಂಡನು ವೈಶ್ವಾನರನಿಗೆ ಆಹುತಿಯಾದನೆಂದು ತಿಳಿದೊಡನೆಯೇ ಮಾದ್ರಿಯು ತನ್ನ ಜೀವನದ ವ್ಯಾಮೋಹವನ್ನು ಸಂಪೂರ್ಣವಾಗಿ ತೊರೆದು ದಗದಗನೆ ಉರಿಯುತ್ತಿದ್ದ ಅದೇ ವೈಶ್ವಾನರಾಗ್ನಿಯಲ್ಲಿ ಪ್ರವೇಶಿಸಿಬಿಟ್ಟಳು. ಎಷ್ಟು ಧೈರ್ಯ ಇರಬೇಕು ಬೆಂಕಿಯಲ್ಲಿ ಹೋಗಿ ಸ್ವಯಂವಾಗಿ ಹೋಗಿ ಕುಟ್ಟು ಸುಡೋದಂದರೆ. ಅವರ ಅಸ್ಥಿಗಳನ್ನು ನಾವೀಗ ತಂದಿರುವೆವು. ಮುಂದೆ ಮಾಡಬೇಕಾದ ಕಾರ್ಯಗಳೆಲ್ಲವನ್ನೂ ನೀವು ಸಾಂಗವಾಗಿ ನೆರವೇರಿಸಿರಿ. ಇದೇ ಅವರ ಅಸ್ಥಿಗಳು. ಈ 5 ಪಾಂಡುವಿನ ವರಪುತ್ರರು. ತಾಯಿಯೊಡನೆ ಬಂದಿರುವ ಈ 5 ಮಕ್ಕಳನ್ನು ರಾಜರಿಗೆ ಉಚಿತವಾದ ಮರ್ಯಾದೆಗಳೊಡನೆ ಕರೆದುಕೊಳ್ಳಿರಿ.
ಇನ್ನು ಮುಂದೆ ಪಾಂಡು ಮಾದ್ರಿಯರಿಗೆ ಮಾಡಬೇಕಾಗಿರುವ ಉತ್ತರ ಕ್ರಿಯೆಗಳನ್ನು ಯಥಾವಿಧಿಯಾಗಿ ಮಾಡಿ ಅವರಿಬ್ಬರೂ ಪಿತೃದೇವತೆಗಳ ಸ್ಥಾನಕ್ಕೆ ಸೇರುವಂತೆ ಮಾಡುವುದು ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ. ಜನಮೇಜಯ ಕುರುಶ್ರೇಷ್ಠರಿಗೆ ಹೀಗೆ ಹೇಳಿ ಅವರೆಲ್ಲರೂ ನೋಡುತ್ತಿದ್ದಂತೆಯೇ ಎಲ್ಲ ಸಿದ್ಧರು, ಚಾರಣರು ಮತ್ತು ಮಹರ್ಷಿಗಳು ಗುಹ್ಯಕರೊಡನೆ ಅದೃಶ್ಯರಾದರು. ಅಂದರೆ ಮಹಾಸಿದ್ಧ ಪುರುಷರೇ ಬಂದಿದ್ದರು. ಅವರು ಅಷ್ಟು ಹೇಳ್ಬಿಟ್ಟು ಅದೃಶ್ಯನೇ ಆಗಿಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಪ್ರದೇಶವು ಸಿದ್ಧಚಾರಣರಿಂದ ಕೂಡಿದ್ದು ಗಂಧರ್ವ ನಗರಕ್ಕೆ ಸಮಾನವಾಗಿತ್ತು. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಅದೃಶ್ಯರಾಗಿ ಹೋದರು. ಋಷಿಗಳನ್ನು ಸಿದ್ಧಚಾರಣರನ್ನು ನೋಡಿದ ಹಸ್ತಿನಾಪುರದ ಪ್ರಜೆಗಳು ಆಶ್ಚರ್ಯಭರಿತರಾದರು. ಜನಮೇಜಯ ಧೃತರಾಷ್ಟ್ರನು ಅತಿ ದುಃಖಿತನಾಗಿ ಪಕ್ಕದಲ್ಲಿಯೇ ಕುಳಿತಿದ್ದ ವಿದುರನಿಗೆ ಹೇಳಿದನು. ವಿದುರ, ಪಾಂಡು ಮಾದ್ರಿಯರ ಉತ್ತರ ಕ್ರಿಯೆಗಳನ್ನು ರಾಜಯೋಗ್ಯವಾದ ರೀತಿಯಲ್ಲಿ ನೆರವೇರಿಸಬೇಕು. ಪಾಂಡು ಮಾದ್ರಿಯರಿಗೆ ಸದ್ಗತಿಯುಂಟಾಗಲು ಗೋದಾನ, ಭೂದಾನ, ವಸ್ತ್ರದಾನ, ಹಿರಣ್ಯದಾನಗಳನ್ನು ಯಥೇಚ್ಛವಾಗಿ ಕೊಡುವಂತೆ ಆಜ್ಞಾಪಿಸಿ, ಯಾರು ಯಾರು ಎಷ್ಟೆಷ್ಟು ಅಪೇಕ್ಷಿಸಿದರೂ ಕೊಟ್ಟು ಬಿಡುವಂತೆ ಹೇಳಿ, ಕುಂತಿಯೂ ಸಹ ತನ್ನ ಇಚ್ಛೆ ಇದ್ದಂತೆ ಮಾದ್ರಿಯ ಉತ್ತರ ಕ್ರಿಯೆಯನ್ನು ನೆರವೇರಿಸಲಿ. ಮಾದ್ರಿಯ ಅಸ್ಥಿಯು ಸೂರ್ಯ ವಾಯುಗಳಿಗೂ ಗೋಚರವಾಗದ ರೀತಿಯಲ್ಲಿ ಆಚ್ಛಾದಿಸಲ್ಪಡಲಿ. ಶೂರನಾದ ಮತ್ತು ಧರ್ಮಾತ್ಮನಾದ ಪಾಂಡುವಿನ ವಿಷಯದಲ್ಲಿ ದುಃಖಿಸಿ ಪ್ರಯೋಜನವಿಲ್ಲ. ಅವನು ನಿಶ್ಚಯವಾಗಿಯೂ ಪ್ರಶಂಸಾರ್ಹನೇ ಆಗಿದ್ದನು, ಏಕೆಂದರೆ ತನಗೆ ಅನುರೂಪವಾದ ದೇವಸಮನರಾದ 5 ಮಕ್ಕಳನ್ನು ತನ್ನ ಕುರುಹಾಗಿ ಬಿಟ್ಟು ಹೋಗಿರುವನು. ಅಂದರೆ ಗುರುತಾಗಿ ಬಿಟ್ಟು ಹೋಗಿದ್ದಾನೆ ಮಕ್ಕಳನ್ನು ಅಂತ. ವಿದುರನು ಹಾಗೆಯೇ ಆಗಲೆಂದು ಹೇಳಿ ಕಣ್ಣೀರೊರೆಸಿಕೊಳ್ಳುತ್ತಾ ಹೊರಟು ಹೋದನು. ವಿದುರನಿಗೆ ನಿಜವಾದ ಪ್ರೀತಿ ಇತ್ತು ಪಾಂಡುಗಳಂದರೆ. ಧೃತರಾಷ್ಟ್ರನಿಗೆ ಪಾಂಡು ಅಂದರೆ ತುಂಬ ಇಷ್ಟನೇ ಇತ್ತು, ತಮ್ಮ ಅಂದರೆ. ಮತ್ತೆ ಮಕ್ಕಳುಗಳ ಹುಟ್ಟಿದ ಮೇಲೆ ಸ್ವಾರ್ಥ ಬಂದ್ಬಿಡುತ್ತೆ. ಪಾಂಡು ಮಾದ್ರಿಯರ ಉತ್ತರ ಕ್ರಿಯೆಗಳಿಗೆ ವಿದುರನು ಭೀಷ್ಮನ ಅನುಮತಿಯನ್ನು ಪಡೆದು ಉತ್ತಮವಾದ ಸ್ಥಳವನ್ನು ಆರಿಸಿದನು. ರಾಜಪುರೋಹಿತರು ಆಜ್ಯ ಗಂಧ ಪುರಸ್ಕೃತನಾದ ಯಜ್ಞೇಶ್ವರನನ್ನು ತೆಗೆದುಕೊಂಡು ಪಾಂಡುವಿನ ದಹನ ಸಂಸ್ಕಾರಕ್ಕಾಗಿ ಪಟ್ಟಣದಿಂದ ಹೊರಕ್ಕೆ ಶೀಘ್ರವಾಗಿ ಹೊರಟರು. ಜ್ಞಾತಿ ಬಾಂಧವರೆಲ್ಲರೂ ಸೇರಿ ಪಾಂಡು ಮಾದ್ರಿಯರ ಅಸ್ಥಿಗಳಿಗೆ ಉತ್ತಮವಾದ ಸುಗಂಧ ದ್ರವ್ಯಗಳನ್ನು ಲೇಪಿಸಿ, ನೂತನ ವಸ್ತ್ರಗಳನ್ನು ಹೊತ್ತಿಸಿ, ಪುಷ್ಪಮಾಲೆಗಳಿಂದ ಸಿಂಗರಿಸಿದರು. ಹೂವಿನ ಗುಚ್ಛಗಳಿಂದಲೂ ತೋರಣಗಳಿಂದಲೂ ಅಲಂಕೃತವಾಗಿದ್ದ ಶಿಬಿಕೆಯಲ್ಲಿ ಪಾಂಡು ಮಾದ್ರಿಯರ ಅಸ್ಥಿಗಳನ್ನಿಟ್ಟರು. ಛತ್ರ ಚಾಮರಗಳೊಡನೆಯೂ ನಾನಾ ವಿಧವಾದ ವಾದ್ಯಗಳೊಡನೆಯೂ ವಾಹಕರಿಂದ ಹೊರಲ್ಪಟ್ಟಿದ್ದ ಶಿಬಿಕೆಯು ಗಂಗಾ ತೀರಕ್ಕೆ ಹೊರಟಿತು. ಶಿಬಿಕೆಯ ಮುಂದುಗಡೆಯಲ್ಲಿ ಪುರೋಹಿತರು ಶುದ್ಧ ವಸ್ತ್ರಗಳನ್ನು ಧರಿಸಿ ಮಂತ್ರಗಳನ್ನು ಪಠಿಸುತ್ತಾ ಯಜ್ಞೇಶ್ವರನಿಗೆ ಆಜ್ಯಾಹುತಿಗಳನ್ನು ಮಾಡುತ್ತಾ ಹೋಗುತ್ತಿದ್ದರು. ಶಿಬಿಕೆಯ ಹಿಂಬದಿಯಲ್ಲಿ ರಾಜಪರಿವಾರವಾದರೂ ಅವರನ್ನನುಸರಿಸಿ ಸಕಲ ಜನಸ್ತೋಮವೂ ಹೊರಟಿತು. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ರಾಜನ ಗುಣಗಾನಗಳನ್ನು ಮಾಡುತ್ತಾ ಕಂಬನಿಸಿರುತ್ತಿದ್ದರು. ರಾಜನ ಅಂತ್ಯಸಂಸ್ಕಾರವಾಗುತ್ತಿದ್ದ ಸಮಯದಲ್ಲಿ 100 ಜನರು ಅಲ್ಲಿ ನೆರೆದಿದ್ದು ಯಾಚಕರೆಲ್ಲರಿಗೂ ಸುವರ್ಣದ ನಾಣ್ಯಗಳನ್ನು, ರತ್ನಗಳನ್ನು ಹಂಚುತ್ತಿದ್ದರು. ಅನರ್ಘವಾದ ಅನೇಕ ವಸ್ತ್ರಗಳನ್ನು, ಶ್ವೇತಛತ್ರಗಳನ್ನು, ಚಾಮರಗಳನ್ನು ಪಾಂಡುವಿಗೆ ದಾರಿಯುದ್ದಕ್ಕೂ ಅರ್ಪಿಸುತ್ತಿದ್ದರು. ಪುರೋಹಿತರು ಬಿಳಿಯ ವಸ್ತ್ರಗಳನ್ನುಟ್ಟು ಶಿಬಿಕೆಯ ಮುಂಭಾಗದಲ್ಲಿ ಸುಂದರವಾದ ಪಾತ್ರೆಯಲ್ಲಿದ್ದ ಯಜ್ಞೇಶ್ವರನಿಗೆ ಘೃತಸೇಚನೆ ಮಾಡುತ್ತಿದ್ದರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಸಾವಿರಾರು ಸಂಖ್ಯೆಯಲ್ಲಿ ಶಿಬಿಕೆಯನ್ನು ಹಿಂಬಾಲಿಸಿ ಬರುತ್ತಿದ್ದರು. ಎಲ್ಲರ ಕಣ್ಣುಗಳಲ್ಲಿಯೂ ಕಂಬನಿಯ ಧಾರಾಕಾರವಾಗಿ ಪ್ರವಹಿಸುತ್ತಿತ್ತು. ಅಯ್ಯೋ, ಈ ಪಾಂಡುವು ನಮ್ಮನ್ನು ಶಾಶ್ವತವಾದ ದುಃಖ ಸಾಗರದಲ್ಲಿ ಮುಳುಗಿಸಿ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಎಲ್ಲಿಗೆ ಹೋಗುತ್ತಿದ್ದಾನೆ? ಇವೇ ಮುಂತಾಗಿ ಹೇಳಿಕೊಂಡು ಪ್ರಜೆಗಳು ದುಃಖಿಸುತ್ತಿದ್ದರು. ಯುಧಿಷ್ಠಿರಾದಿ 5 ಮಂದಿ ಪಾಂಡವರು, ಭೀಷ್ಮ, ವಿದುರರು ಬಹುವಾಗಿ ದುಃಖಿಸುತ್ತಾ ಶಿಬಿಕೆಯನ್ನನುಸರಿಸಿ ಹೋಗುತ್ತಿದ್ದರು. ಗಂಗಾ ತೀರದಲ್ಲಿದ್ದ ವನ ಪ್ರದೇಶದ ಸಮತಟ್ಟಾದ ನೆಲದಲ್ಲಿ ಸತ್ಯವಾದಿಯಾದ ನರಸಿಂಹನಾದ ಪರಾಕ್ರಮಿಯಾದ ಪಾಂಡುವಿನ ಮತ್ತು ಮಾದ್ರಿಯ ಅಸ್ಥಿಗಳಿದ್ದ
ಶಿಬಿಕೆ ನೀಡಲಾಯಿತು. ಪುರೋಹಿತರು ಸ್ವರ್ಣ ಕುಂಭದಲ್ಲಿ ಗಂಗಾಜಲವನ್ನು ತಂದು ಪಾಂಡುಮಾದ್ರಿಯರ ಅಸ್ಥಿಗಳನ್ನು ಮಂತ್ರಪೂರ್ವಕವಾಗಿ ಅಭಿಷೇಚಿಸಿದರು. ಉತ್ತಮವಾದ ಸುಗಂಧ ದ್ರವ್ಯಗಳನ್ನು ಪುನಃ ಲೇಪಿಸಿದರು. ಅನಂತರ ಉತ್ತಮವಾದ ದೇಶೀಯ ವಸ್ತ್ರಗಳಿಂದ ಅಸ್ಥಿಗಳನ್ನು ಆಚ್ಛಾದಿಸಿದರು. ವಸ್ತ್ರಾಚ್ಛಾದಿತನಾಗಿದ್ದ ಪಾಂಡುರಾಜನು ಬದುಕಿರುವಂತೆಯೇ ಶೋಭಿಸುತ್ತಿದ್ದನು. ಪುರೋಹಿತರ ನಿರ್ದೇಶನದಂತೆ ಮಂತ್ರಕ್ರಿಯೆಗಳೆಲ್ಲವೂ ನಡೆದ ನಂತರ ಅಸ್ಥಿಗಳನ್ನು ಚಿತೆಯ ಮೇಲಿಟ್ಟು ತುಪ್ಪದಿಂದ ಅಭಿಷೇಕ ಮಾಡಿದರು. ಹಿಂಗೆ ಅಂತ್ಯೇಷ್ಟಿ ಕರ್ಮಗಳು ಬೆಂಕಿಯಲ್ಲಿ ಸುಡುವಾಗ ಶವವನ್ನು ಕೂಡಿಸಿ ಸುತ್ತಲೂ ಕೂತ್ಕೊಂಡು ಆಹುತಿ ಹಾಕದಂಗೆ ಹಾಕಿ ಮಾಡ್ತಾರೆ. ಆರ್ಯ ಸಮಾಜದವ್ರು ಮಾಡ್ತಾರೆ ಈ ಥರ. ಮಿಕ್ಕಿದವರೆಲ್ಲ ಅಷ್ಟು ಸುಮ್ಮನೆ ಸ್ವಲ್ಪ ಹಾಕಿಬಿಟ್ಟು ದೂರದಿಂದ ನಿಂತ್ಕೊಂಡು ಮಾಡಿಬಿಡ್ತಾರೆ. ಒಂದು ಯಜ್ಞನ ನಡೆಸ್ದಂಗೆ ಆಹುತಿ ಹಾಕಿ ದೊಡ್ಡ ದೊಡ್ಡ ಇಷ್ಟಿರುತ್ತೆ ಅದು ಶುರುವ. ಅದರಿಂದ ತುಪ್ಪವನ್ನು ಹಾಕಿ ಹಂಗೆ ಸುಡ್ತಾರೆ. ಅಂತ್ಯೇಷ್ಟಿ ಕರ್ಮ ಅಷ್ಟು ಪವಿತ್ರವಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಮಹಾಭಾರತದಲ್ಲಿ ಪ್ರೂಫ್ ಇದೆ. ಪುರೋಹಿತರ ನಿರ್ದೇಶನದಂತೆ ಮಂತ್ರಕ್ರಿಯೆಗಳೆಲ್ಲವೂ ನಡೆದ ನಂತರ ಅಸ್ಥಿಗಳನ್ನು ಚಿತೆಯ ಮೇಲಿಟ್ಟು ತುಪ್ಪದಿಂದ ಅಭಿಷೇಕ ಮಾಡಿದರು. ಚಂದನ, ಅಗುರು ಮುಂತಾದ ಅನೇಕ ಸುಗಂಧ ದ್ರವ್ಯಗಳಿಂದ ಅಸ್ಥಿಗಳನ್ನು ಮುಚ್ಚಿದರು. ಪಾಂಡುಸುತರು ಯಥಾವಿಧಿಯಾಗಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ದಗದಗನೆ ಉರಿಯುತ್ತಿದ್ದ ಚಿತೆಯನ್ನು ನೋಡಿ ಪಾಂಡುವಿನ ತಾಯಿಯಾದ ಅಂಬಾಲಿಕೆಯು ಅಯ್ಯೋ ಮಗನೇ ಎನ್ನುತ್ತಾ ಜ್ಞಾನಶೂನ್ಯಲಾಗಿ ಕೆಳಗೆ ಬಿದ್ದಳು. ಇವೆಲ್ಲ ಈಗ ನಡೀತಾ ಇರೋ ಡ್ರಾಮಾಗಳೇ ಆಗಲೂ ನಡೀತಾ ಬರ್ತಾ ಇದೆ. ಕೌಸಲ್ಯೆಯು ಕೆಳಗೆ ಬಿದ್ದುದನ್ನು ನೋಡಿ ಸುತ್ತಲೂ ನೆರೆದಿದ್ದ ರಾಜಭಕ್ತಿಯಿಂದ ಕೂಡಿದ್ದ ಪ್ರಜೆಗಳು ಬಹಳ ದುಃಖತಪ್ತರಾಗಿ ಅಳತೊಡಗಿದರು. ಎಲ್ಲೆಲ್ಲಿಯೋ ಆರ್ತನಾದವು ಪ್ರತಿಧ್ವನಿತವಾಯಿತು. ಇನ್ನೆಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಯ್ಯೋ 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 ಅಂತ. ಇನ್ನು ಕುಂತಿಯು ಗೋಳಾಟವನ್ನು ಕೇಳಿ ಸುತ್ತಮುತ್ತಲಿದ್ದ ಪಶು ಪ್ರಾಣಿಗಳು ಕಣ್ಣೀರು ಕರೆದವು. ಪಶು ಪ್ರಾಣಿಗಳು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದವು. ಅಳ್ತಾವೆ ಅವು ಕೂಡ, ಹಸುಗಳು ಅವು ಇವೆಲ್ಲ. ಎಲ್ಲರನ್ನೂ ಸಂತೈಸಲು ಸಮರ್ಥರಾದ ಮತ್ತು ಪ್ರಾಜ್ಞರಾದ ಭೀಷ್ಮ ವಿದುರರಿಗೂ ದುಃಖವನ್ನು ತಡೆಯಲಾಗಲಿಲ್ಲ. ಕೌರವ ಮುಖ್ಯರು ದುಃಖಿಸಿದರು. ಅಳುತ್ತಲೇ ಭೀಷ್ಮ ವಿದುರರು, ಧೃತರಾಷ್ಟ್ರರು, ಪಾಂಡುಸುತರು ಮತ್ತು ರಾಜಮಹರ್ಷಿಯರು ಪಾಂಡುಮಾದ್ರಿಯರಿಗೆ ಯಥಾವಿಧಿಯಾಗಿ ಜಲತರ್ಪಣ ಮಾಡಿದರು. ಅವೆಲ್ಲವೂ ಮುಗಿದ ನಂತರ ಪುರಪ್ರಮುಖರೆಲ್ಲರೂ ಕುವರರ ಸಮೀಪಕ್ಕೆ ಬಂದು ಅವರನ್ನು ಸಮಾಧಾನಪಡಿಸುತ್ತಿದ್ದರು. ದುಃಖಿತರಾದ ಪಾಂಡವರು ಮತ್ತು ಬಂಧು ದಾಯಾದರು 12 ದಿನಗಳವರೆಗೂ ನೆಲದ ಮೇಲೆಯೇ ಮಲಗುತ್ತಿದ್ದರು. ಅನೇಕ ಪೌರರು ಅವರನ್ನೇ ಅನುಸರಿಸಿ ತಮ್ಮ ಸುಖೋಪಭೋಗಗಳನ್ನು 12 ದಿನಗಳ ಕಾಲ ಪರಿತ್ಯಜಿಸಿ ಪಾಂಡುರಾಜನಿಗೆ ಅಂತ್ಯಗೌರವವನ್ನು ಸಲ್ಲಿಸಿದರು. 12 ದಿನಗಳ ಪರ್ಯಂತವೂ ರಾಜ್ಯದ ಆದ್ಯಂತವಾಗಿ ಶೋಕ ದಿನವೂ ಆಚರಿಸಲ್ಪಟ್ಟಿತು. ಆಗಲೂ ಕೂಡ ಯಾರಾದರೂ ಈಗ ಮಿನಿಸ್ಟ್ರು ಸತ್ತೋಗ್ಬಿಟ್ರೆ ಶೋಕ ದಿನ ಆಚರಣೆ ಮಾಡ್ತಾರಲ್ಲ, ಆಗಲೂ ಇತ್ತದು. ನಗರದಲ್ಲಿ ಹುಡುಗರು ಮೊದಲುಗೊಂಡು ಎಲ್ಲರೂ ಪಾಂಡವರೊಡನೆ 12 ದಿವಸಗಳ ಕಾಲ ಅವರ ದುಃಖದಲ್ಲಿ ಸಹಭಾಗಿಗಳಾಗಿದ್ದರು. ಇನ್ನು ಜನಮೇಜಯ 12 ದಿನಗಳ ಕರ್ಮಾನಂತರ ಭೀಷ್ಮನು ಮತ್ತು ಕುಂತಿಯು ಬಂಧು ಮಿತ್ರರದೊಂದಿಗೂಡಿ ರಾಜನಿಗೆ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿದರು. ಅಂದಿನ ದಿನ ಪೌರರಿಗೂ ಸಾವಿರಾರು ಬ್ರಾಹ್ಮಣರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಯಥೇಚ್ಛವಾಗಿ ಭೂದಾನ, ಗ್ರಾಮದಾನ, ರತ್ನದಾನಗಳನ್ನು ಬ್ರಾಹ್ಮಣರಿಗೆ ಕೊಟ್ಟರು. 16 ದಾನಗಳನ್ನು ಮಾಡಿ, ಇದನ್ನೇ ಷೋಡಶಿ ಅಂತಾರೆ ಉತ್ತರ ಭಾರತದಲ್ಲಿ. ಯಾರಾದರೂ ಸನ್ಯಾಸಿ ಈ ಥರ ಆದರೂ ಕೂಡ 16ನೇ ದಿವಸ ಆ ಕಾರ್ಯಕ್ರಮ ಮಾಡ್ತಾರೆ. 16 ವಸ್ತುಗಳನ್ನು ದಾನ ಮಾಡ್ತಾರೆ. ಛತ್ರಿ, ಪ್ಲೇಟು, ಗ್ಲಾಸು, ಬಟ್ಟೆ, ಒಂದು 16 ಐಟಮ್ ಇರಬೇಕು. 16 ಐಟಮನ್ನು ಒಂದು ಬ್ಯಾಗ್ ಥರ ಮಾಡಿಬಿಟ್ಟು ಆ ನಿರ್ವಾಣ ಆರಾಧನೆ ಅಂತಾರಲ್ಲ, 16ನೇ ದಿವಸ ಎಲ್ಲರನ್ನೂ ಕರೆಸಿಬಿಟ್ಟು ಇದು ಮಾಡ್ತಾರೆ. ಈ ಥರ 16 ದಾನಗಳನ್ನು ಮಾಡಿ ಉತ್ತರ ಕ್ರಿಯೆಯನ್ನು ಮುಗಿಸಿದ ನಂತರ ಪಾಂಡವರು ಪರಿಶುದ್ಧರಾಗಿ ಪೌರರೊಡನೆ ನಗರ ಪ್ರವೇಶ ಮಾಡಿದರು. ಹಸ್ತಿನಾಪುರದ ಪ್ರಜೆಗಳು ವರ್ಷಭನಾದ ಪಾಂಡುವನ್ನು ನೆನೆದು ತಮ್ಮ ಆಪ್ತ ಬಂಧು ಒಬ್ಬನನ್ನು ಕಳೆದುಕೊಂಡಂತೆಯೇ ಬಹುವಾಗಿ ದುಃಖಿಸುತ್ತಿದ್ದರು. ಪಾಂಡುಮಾದ್ರಿಯರ ಶ್ರಾದ್ದಗಳು ಮುಗಿದ ನಂತರ
ಬಹು ದುಃಖಿತರಾಗಿದ್ದ ಹಸ್ತಿನಾಪುರದ ಪ್ರಜೆಗಳನ್ನು ಮತ್ತು ಕುರುಕುಲದವರನ್ನು ನೋಡಿ ಪೌತ್ರನ ಮರಣದಿಂದ ಬಹು ದುಃಖಿತಲಾಗಿದ್ದ ಶೋಕಾರ್ತಲಾಗಿದ್ದ ಮುಂದೇನು ಮಾಡಬೇಕೆಂಬುದನ್ನು ತಿಳಿಯದೆ ಸಮ್ಮೂಢಲಾಗಿದ್ದ ತಾಯಿಯನ್ನು ಕುರಿತು ವ್ಯಾಸರು ಹೇಳಿದರು. ಅಮ್ಮ ಸತ್ಯವತಿಗೆ, ಶಾಂತನುಗೆ ಮೊಮ್ಮಗ ಪಾಂಡು. ಅಮ್ಮ, ಸುಖಮಯ ದಿನಗಳೆಲ್ಲವೂ ಕಳೆದು ಹೋದವು. ಭಯಂಕರ ಸಮಯವು ಉಪಸ್ಥಿತವಾಗುತ್ತಲಿದೆ. ನಾಳೆ ಮುಂದೆ ಬರುವ ದಿನಗಳು ಪಾಪಿಷ್ಠ ದಿನಗಳಾಗಿರುತ್ತವೆ. ಭೂಮಾತೆಯ ಯೌವನವು ಕಳೆದು ಹೋಯಿತು. ವಂಚನೆ ಎಂಬುದು ಪ್ರಪಂಚದ ಎಲ್ಲೆಡೆಗಳಲ್ಲಿಯೂ ವ್ಯಾಪಿಸುತ್ತದೆ. ಪ್ರಪಂಚದ ಜನರು ನಾನಾ ವಿಧವಾದ ದೋಷಗಳಿಂದ ಸಮಾಕುಲರಾಗುತ್ತಾರೆ. ಸದಾಚಾರ ಸದ್ಧರ್ಮಗಳೆಲ್ಲವೂ ಲುಪ್ತವಾಗಿ ಹೋಗುತ್ತವೆ. ಈ ಕಾರಣಗಳಿಂದಾಗಿ ಮುಂದೆ ಬರುವ ಕಾಲವು ಅತಿ ಘೋರವಾಗಿರುತ್ತದೆ. ದುರ್ಯೋಧನಾದಿಗಳು ಮಾಡುವ ಅನ್ಯಾಯದಿಂದ ಪೃಥ್ವಿಯ ಎಲ್ಲ ರಾಜರು ವಿನಾಶ ಹೊಂದುತ್ತಾರೆ. ಆದ್ದರಿಂದ ನೀನೀಗಲೇ ಕಾಡಿಗೆ ಹೋಗಿ ಮನಸ್ಸನ್ನು ಧ್ಯಾನ ಯೋಗದಲ್ಲಿ ಯೋಜಿಸಿ ಕಾಲ ಕಳೆಯುವುದು ಯುಕ್ತವಾಗಿದೆ. ನೀನು ನಿನ್ನ ಕಣ್ಣುಗಳಿಂದಲೇ ಈ ವಂಶದ ಘೋರ ವಿನಾಶವನ್ನು ನೋಡಬೇಡಮ್ಮ, ನೋಡೋಕ್ಕಾಗೋದಿಲ್ಲ. ವ್ಯಾಸರ ಮಾತುಗಳಿಗೆ ಸತ್ಯವತಿಯು ಹಾಗೆಯೇ ಆಗಲೆಂದು ಹೇಳಿ ಅಂತಃಪುರವನ್ನು ಹೊಕ್ಕು ಸೊಸೆಯಾದ ಅಂಬಿಕೆಗೆ ಹೇಳಿದಳು. ಅಂಬಿಕೆ, ನಿನ್ನ ಮೊಮ್ಮಕ್ಕಳ ದುಷ್ಕಾರ್ಯದ ಫಲದಿಂದ ನಮ್ಮ ವಂಶವೇ ವಿನಾಶ ಹೋಗುವುದೆಂಬ ವಾರ್ತೆಯನ್ನು ಕೇಳಿದೆನು. ಆದ್ದರಿಂದ ಅಂತಹ ಘೋರ ದುಃಖವನ್ನು ನೋಡಲು ಇಚ್ಛಿಸದೆ ಈಗ ತಾನೇ ಪುತ್ರಶೋಕದಿಂದ ಬಹು ದುಃಖಿತೆಯಾಗಿರುವ ಕೌಸಲ್ಯೆ, ಅಂದರೆ ಅಂಬಾಲಿಕೆಗೆ ಹೆಸರು ಕೌಸಲ್ಯ ಅಂತಿರುತ್ತೆ, ಒಡನೆ ಕಾಡಿಗೆ ಹೋಗಿ ನನ್ನ ಕಾಲವನ್ನು ವ್ರತ ನಿಯಮಾದಿಗಳಿಂದ ಕಳೆಯಲು ನಿಶ್ಚಯಿಸಿರುವೆನು. ಅನುಮತಿಯನ್ನು ಕೊಡುವೆಯಾ? ಅದಕ್ಕುತ್ತರವಾಗಿ ಅಂಬಿಕೆ ಹೇಳಿದಳು, ತಾಯೇ, ಅಂತಹ ಘೋರ ದುಃಖವನ್ನು ನೆನೆದರೆ ಈಗಲೇ ಸಂಕಟವಾಗುವುದು. ನಾನಾದರೂ ಅದನ್ನು ಕಣ್ಣಿಂದ ನೋಡಲು ಸಾಧ್ಯವೇ? ಅಂತ ಘೋರ ಸ್ವಂತ ಮೊಮ್ಮಕ್ಕಳೇ ಒಬ್ರಿಗೊಬ್ಬರು ಹೊಡ್ಕೊತಾ ಇದ್ದಾರೆ. ಆದ್ದರಿಂದ ನಾನೂ ನಿಮ್ಮನ್ನೇ ಅನುಸರಿಸಿ ಬರುವೆನಮ್ಮ. ಸತ್ಯವತಿಯು ಅಂಬಿಕೆಯ ಮಾತಿಗೆ ಒಪ್ಪಿ ಭೀಷ್ಮನ ಅಪ್ಪಣೆಯನ್ನು ಪಡೆದವಲಾಗಿ ಇಬ್ಬರು ಸೊಸೆಯರೊಡನೆ ವನವಾಸಕ್ಕೆ ಹೊರಟಳು. ಅಲ್ಲಿ ಮೂವರು ಅನೇಕ ವರ್ಷಗಳ ಕಾಲ ವ್ಯಾಸರ ನಿರ್ದೇಶನದಂತೆ ವ್ರತ ನಿಯಮಗಳನ್ನು ಆಚರಿಸುತ್ತಾ ಜ್ಞಾನಾಸಕ್ತರಾಗಿದ್ದು ಪರಲೋಕವನ್ನೈದಿದರು. ಹಂಗೆ ಹೋಗ್ತಾ ಇದ್ರೆಲ್ಲ ಮನೆ ಬಿಟ್ಟು ಗಾಡಿಗೆ ಹೋಗಿ ತಪಸ್ಸು ಮಾಡಿ ಶರೀರ ಬಿಡ್ತಾಯಿದ್ರು. ಈಗಿಲ್ಲ, ಮನೆಯಲ್ಲಿ ಫೆವಿಕಲ್ ಹಾಕಿ ಕೂತ್ಕೊಂಡ್ಬಿಡ್ತಾರೆ. ಬನ್ರಿ ಅಂತ ಕರೆದ್ರೂ ಬರೋದಿಲ್ಲ, ಅಟ್ಯಾಚ್ ಹಂಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಮತ್ತು ಯಾಕೆ ಸಮಸ್ಯೆಗಳು ಯಾಕೆ ಬರೋದಿಲ್ಲ? ಬರ್ತಾವೆ. ದೊಡ್ಡ ದೊಡ್ಡ ರಾಜರು ಮಹಾರಾಜರ ಮನೆಗಳಲ್ಲೇ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಲಾಸ್ಟ್ ಸಮಯದಲ್ಲೇ ತಪಸ್ಸು ಮಾಡ್ತಾರೆ. ಬಿಡಲ್ಲ ಅಂತಾರೆ ಮನೆಯನ್ನು. ಮಹಾರಾಜ ಪಾಂಡುಪುತ್ರರಿಗೆ ಉಪನಯನಾದಿ ವೇದೋಕ್ತ ಸಂಸ್ಕಾರಗಳಾದವು. ಯುಧಿಷ್ಠಿರಾದಿಗಳು ತಂದೆಯಾದ ಪಾಂಡುವಿನ ಅರಮನೆಯಲ್ಲಿಯೇ ಇದ್ದುಕೊಂಡು ರಾಜಯೋಗ್ಯವಾದ ಸುಖಭೋಗಗಳನ್ನು ಅನುಭವಿಸುತ್ತಾ ದಿನದಿನಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಿದ್ದರು. ಧೃತರಾಷ್ಟ್ರನ 100 ಮಕ್ಕಳು, ಪಾಂಡುವಿನ 5 ಮಕ್ಕಳು ಯಾವಾಗಲೂ ಕ್ರೀಡಾ ವಿನೋದಗಳಲ್ಲಿ ಒಟ್ಟಾಗಿ ಸೇರಿ ಆನಂದ ಪಡುತ್ತಿದ್ದರು. ಆದರೆ ಪ್ರತಿಯೊಂದು ಆಟದಲ್ಲಿಯೂ ಧೃತರಾಷ್ಟ್ರನ ಮಕ್ಕಳಿಗೆ ಪರಾಜಯವೂ ಪಾಂಡುವಿನ ಮಕ್ಕಳಿಗೆ ಜಯವೂ ಉಂಟಾಗುತ್ತಿತ್ತು. ಓಟದಲ್ಲಿ ಗುರಿಯಿಟ್ಟು ಲಕ್ಷ್ಯವನ್ನು ಓಡುವುದರಲ್ಲಿ, ಧೂಳಿನ ಆಟದಲ್ಲಿ, ತಿನ್ನುವುದರಲ್ಲಿಯೂ ಕೂಡ ಪಾಂಡುವಿನ 2ನೆಯ ಮಗನಾದ ಭೀಮನು ಉಳಿದವರನ್ನು ಮೀರಿಸಿಬಿಡುತ್ತಿದ್ದನು. ರನ್ನಿಂಗ್ ರೇಸಲ್ಲೂ ಕೂಡ ಫಸ್ಟ್ ಬರ್ತಾ ಇದ್ದಂತೆ, ಅಷ್ಟು ದಪ್ಪ ಇದ್ದವನು. ರನ್ನಿಂಗ್ ರೇಸಲ್ಲೂ, ತಿನ್ನೋದರಲ್ಲಿ, ಎಲ್ಲ ಆಟದಲ್ಲೂ ಇದು ಮಾಡಿಬಿಡ್ತಿದ್ದಂತೆ. ಸಂತೋಷದಿಂದ ಆಡುತ್ತಿದ್ದ ಹುಡುಗರು ಜುಟ್ಟು ಹಿಡಿದು ದರದರನೇ ಎಳೆದು ತಂದು ಯುಧಿಷ್ಠಿರನೆಡೆಗೆ ಬಿಡುತ್ತಿದ್ದನು. ಮಿಕ್ಕಿದವನ್ನೆಲ್ಲ ಜುಟ್ಟು ಇಟ್ಕೊಂಬಂದು ಎಳ್ಕೊಂಬಂದು ಹಾಕ್ಬಿಟ್ಟು ಯುಧಿಷ್ಠಿರ ಹತ್ರ ಬಿಟ್ಟುಬಿಡ್ತಾ ಇದ್ದಂತೆ. ಮತ್ತು ಬಲವಾಗಿದ್ದರೆ ಹಂಗೆ ಇರುತ್ತೆ ಆಟದಲ್ಲಿ. ಅವರನ್ನು ಬಿಡಿಸಿಕೊಳ್ಳಲು ದುರ್ಯೋಧನಾದಿ 16 ಬಾಲಕರು ಬಂದರೂ ತಾನೊಬ್ಬನೇ ಮುಂದೆ ನಿಂತು ಅವರನ್ನು ಮುಂದೆ ಸಾಗಲು ಬಿಡದೆ ಅಪ್ಪಳಿಸಿ ಬಿಡುತ್ತಿದ್ದನು. ಜಗಳಕ್ಕೆ ಬಂದ ಕೌರವರನ್ನು ಹೊಡೆದು ಜುಟ್ಟು ಹಿಡಿದು ಅವರ ಕೂಗಿಕೊಳ್ಳುತ್ತಿದ್ದರೂ ನೆಲದಲ್ಲಿ ಎಳೆದುಕೊಂಡೇ ಹೋಗುತ್ತಿದ್ದನು.
ಸಣ್ಣ ವಯಸ್ಸಿನಿಂದನೇ ಅವ್ರಿಗೆ ರುಚಿ ತೋರಿಸ್ತಾ ಇರ್ತಾನೆ ಭೀಮ. ಆದ್ದರಿಂದ ಅವರ ಕೈಕಾಲುಗಳು ತೆರೆದು ಹೋಗುತ್ತಿದ್ದವು. ಈಜಾಡುತ್ತಿರುವಾಗ ಭೀಮನು 10 ಕೌರವರನ್ನು ಹಿಡಿದು ಮುಳುಗಿಸಿ ಅವರ ಸಾಯುವಂತಾದಾಗ ಬಿಟ್ಟು ಬಿಡುತ್ತಿದ್ದನು. ದುರ್ಯೋಧನಂತಹ ಮಾನಧನರಾದ ಬಾಲಕರು ಎಷ್ಟೇ ಪೆಟ್ಟು ಬಿದ್ದರೂ ರೋಷಾನ್ವಿತರಾಗಿ ಪುನಃ ಪುನಃ ಭೀಮನ ಮೇಲೆ ಬಂದು ಬೀಳುತ್ತಿದ್ದರು. ಮೇಲೆ ಬಿದ್ದವರು 10 ಸಂಖ್ಯೆಯಲ್ಲಿದ್ದರೂ ಭೀಮನು ಒಡನೆಯೇ ಒದರಿ ಮೇಲೆ ಕುಪ್ಪಳಿಸಿ ಕೆಳಗಿದ್ದವರ ಮೇಲೆ ಬಿದ್ದು ಅವರೆಲ್ಲರನ್ನೂ ತನ್ನ ಬಾಹುಪಾಶದಿಂದ ಬಿಗಿದಪ್ಪಿ ಹತ್ತಿರದಲ್ಲಿದ್ದ ನದಿಯಲ್ಲಿ ಮುಳುಗಿಸಿ ಪಕಪಕನೆ ನಗುತ್ತಾ ಮೇಲೆ ಬರುತ್ತಿದ್ದನು. ಅವನ ದೌಷ್ಟ್ಯವನ್ನು ಕಂಡು ದುರ್ಬಲರಾದ ಅನೇಕ ಬಾಲಕರು ಓಡುತ್ತಿದ್ದರು. ಭೀಮನ ಸುಳಿವು ಕಾಣುವವರೆಗೂ ಹುಡುಗರು ಚೇಷ್ಟೆಗಳಿಗೆ ಮಿತಿಯೇ ಇರುತ್ತಿರಲಿಲ್ಲ. ಭೀಮನಿಲ್ಲವೆಂಬ ಭಾವನೆಯಿಂದ ಬಾಲಕರೆಲ್ಲರೂ ಮರವನ್ನು ಹತ್ತಿ ಹಣ್ಣುಗಳನ್ನು ಕೀಳುತ್ತಾ ತಿನ್ನುತ್ತಾ ಇರುವಾಗ ಭೀಮನು ತನ್ನ ತಂದೆಯಂತೆಯೇ ವಾಯುವಿನಂತೆ ಯಾರಿಗೂ ಕಾಣದಂತಿದ್ದ ಎಲ್ಲಿಂದಲೋ ಬಂದು ಮರದ ಬುಡವನ್ನು ಕಾಲಿನಿಂದ ಒಡೆದು ಅಲ್ಲಾಡಿಸಿ ಬಿಡುತ್ತಿದ್ದನು. ಹಣ್ಣುಗಳ ಜೊತೆಗೆ ಹಣ್ಣುಗಳನ್ನು ತಿನ್ನುತ್ತಿದ್ದ ಬಾಲಕರು ತೋಪನೆ ಕೆಳಗೆ ಬೀಳುತ್ತಿದ್ದರು. ಅಬ್ಬೋ ಮಹಾ ಉತ್ತಂಡ ಭೀಮ. ಸಣ್ಣ ವಯಸ್ಸಿನಲ್ಲೂ ಕೂಡ ವಿಪರೀತವಾಗಿ ಹಂಗೆ ಬಿದ್ದ ಬಾಲಕರು ಅಲ್ಲಿ ಕ್ಷಣಕಾಲವೂ ನಿಲ್ಲದೆ ಭೀಮನ ಭಯದಿಂದ ತಮಗೆ ಏಟು ಬಿದ್ದಿರುವುದನ್ನು ನೋಡಿಕೊಳ್ಳಲಾಗದೆ ಕುಂಟಿಕೊಂಡೇ ಓಡುತ್ತಿದ್ದರು. ಕುಂಟುತ್ತಾ ಓಡುವವನು ಮುಂದೆ ಹೋಗಲಾರದೆ ಹಿಂದಿರುಗಿ ನೋಡಿದನೆಂದರೆ ಭೀಮನೊಮ್ಮೆ ಗಟ್ಟಿಯಾಗಿ ಗರ್ಜಿಸುತ್ತಿದ್ದನು. ಕುಸ್ತಿಯಲ್ಲಾಗಲಿ ಓಟದಲ್ಲಾಗಲಿ ಚಾತುರ್ಯದಲ್ಲಾಗಲಿ ಭೀಮನನ್ನು ಮೀರಿಸಲು ಧೃತರಾಷ್ಟ್ರನ ಕುಮಾರರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಭೀಮನೊಡನೆ ಸ್ಪರ್ಧೆಗೆ ನಿಂತ ದುರ್ಯೋಧನಾದಿಗಳು ಭೀಮನ ಶ್ರೇಷ್ಠತೆಯನ್ನು ಮಾತ್ರವೇ ಪ್ರತಿಪಾದಿಸುತ್ತಿದ್ದರು. ನಿಶ್ಚಯವಾಗಿಯೂ ಆ ಬಾಲಕರೆಲ್ಲರೂ ಭೀಮನಿಗೆ ತೃಣಪ್ರಾಯರಾಗಿದ್ದರು. ಭೀಮನಿಗೆ ಬಾಲಕರನ್ನು ಪೀಡಿಸಿ ತನ್ನ ಶಕ್ತಿಯು ಎಷ್ಟೆಂಬುದನ್ನು ತೋರಿಸಿಕೊಡಬೇಕೆಂಬ ಬಾಲ್ಯ ಚಾಪಲ್ಯವಿತ್ತೇ ಹೊರತು ಯಾವ ವಿಧವಾದ ಮಾತ್ಸರ್ಯದಿಂದಲೂ ಅವನು ಆ ಬಾಲಕರನ್ನು ಪೀಡಿಸುತ್ತಿರಲಿಲ್ಲ. ಭೀಮನ ಮನದಲ್ಲಿ ಯಾವ ವಿಧವಾದ ಮಾತ್ಸರ್ಯವೂ ಯಾರ ಮೇಲೆಯೂ ಇರಲಿಲ್ಲವೆಂಬುದು ನಿಶ್ಚಯ. ಆದರೆ ಅವನ ಸಾಹಸ ಕಾರ್ಯವು ಇತರ ಮನದಲ್ಲಿ ಮಾತ್ಸರ್ಯವನ್ನು ಹುಟ್ಟಿಸಿತ್ತು. ಒಡನಾಡಿಗಳಲ್ಲಿ ಅಥವಾ ಸಹೋದರರಲ್ಲಿ ವಿದ್ಯೆಯಲ್ಲಾಗಲಿ ಕೀರ್ತಿಯಲ್ಲಾಗಲಿ ಪರಾಕ್ರಮದಲ್ಲಾಗಲಿ ಯಾರಾದರೂ ಹಿಂದುಳಿದರೆ ಮುಂದುವರಿದವರನ್ನು ನೋಡಿ ಅಸೂಯೆ ಪಡುವುದು ಸಹಜ. ಇದು ಅಸೂಯೆ ಗುಣ ಪ್ರತಿ ಜಾಗದಲ್ಲಿ ಬರ್ತಾ ಇರುತ್ತೆ. ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಯಾರಾದರೂ ಫಸ್ಟ್ ರ್ಯಾಂಕ್ ಬಂದ್ರಾಗನ ಕಡಿಮೆ ರ್ಯಾಂಕ್ ಬಂದಿರೋರು ಅವನ ಮೇಲೆ ದ್ವೇಷ ಇಟ್ಕೊಂಡ್ಬಿಡ್ತಾರೆ. ಮನೆಗಳಲ್ಲಿ 4 ಜನ ಅಣ್ಣ ತಮ್ಮಂದಿದ್ದರೆ ಒಬ್ಬ ಅಣ್ಣ ಏನೋ ಸ್ವಲ್ಪ ಬಿಸ್ನೆಸ್ಸಲ್ಲೋ ದುಡ್ಡಲ್ಲೋ ಸ್ವಲ್ಪ ಮುಂದುವರೆದಂದರೆ ಮಿಕ್ಕಿದವ್ರಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಪ್ರತಿ ಜಾಗದಲ್ಲಿ ಈ ಅಸೂಯೆ ಅನ್ನೋ ಬುದ್ಧಿ ಪ್ರತಿ ಜಾಗದಲ್ಲೂ ಬರ್ತಾ ಇರುತ್ತೆ. ಅದಕ್ಕೆ ಮನುಷ್ಯರಿಗೆ ಈ ಅಸೂಯೆ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಆ ಅಸೂಯೆಯಿಂದನೇ ಒಳಗಡೆನೇ ಸುತ್ತು ಅವರೇ ದುಃಖಿತರಾಗ್ಬಿಡ್ತಾ ಇರ್ತಾರೆ. ಇನ್ನೊಬ್ಬರು ಅಂದರೆ ಒಂದೇ ಸಮದಲ್ಲಿ ಬೆಳೆದವರು ನಮ್ಮ ಥರನೇ ಬಿದ್ದು ನಾವು ಹುಟ್ಟಿದ ಜಾಗದಲ್ಲಿ ಹುಟ್ಟು ನಮಗಿಂತ ಮುಂದೆ ಹೋಗ್ಬಿಟ್ನಲ್ಲ ಅನ್ನೋದು ಅಸೂಯೆ ಬುದ್ಧಿ ಇರುತ್ತೆ. ಅದಕ್ಕೀಗ ಪಾಂಡವರಿನ ಪರಾಕ್ರಮಗಳನ್ನು ನೋಡಿಬಿಟ್ಟು ಈಗ ಅವ್ರಿಗೆ ದುರ್ಯೋಧನರಿಗೆ ಅಸೂಯೆ ಬಂದುಬಿಟ್ಟಿದೆ. ತಾನು ಮುಂದುವರಿದವನು ಸಮಾನತೆಯನ್ನು ಹೊಂದಲು ನಿಶ್ಚಯಿಸುವುದು ಮತ್ತು ಪ್ರಯತ್ನಿಸುವುದು ಧೀಮಂತನ ಗುಣ. ದುರ್ಜನನಾದವನು ಅಸೂಯೆ ಎಂಬ ಭೂತಕ್ಕೆ ತನ್ನ ಹೃದಯದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ತನಗಿಂತಲೂ ಮುಂದುವರೆದವನನ್ನು ನಾಶಪಡಿಸಲು ಯೋಚಿಸುತ್ತಾನೆ. ಒಳ್ಳೆಯವರಾದವರು ಸತ್ವಗುಣ ಇರುವವರಾದರೆ ಏನು ಮಾಡ್ತಾರೆ ಅಂದರೆ, ಅವನು ಮುಂದೆ ಹೋಗ್ತಾ ಇದ್ದಾನಂದ್ರೆ ಅವನು ಹೌದಪ್ಪ ಅವನು ಏನು ಕಷ್ಟಪಡ್ತಾ ಇದ್ದಾನೆ, ಏನು ಬುದ್ಧಿವಂತಿಕೆ ಇದೆ ಅದನ್ನು ನೋಡಿಬಿಟ್ಟು ಅವರು ಕೂಡ ಅವನ ಥರನೇ ಮುಂದೆ ಮೇಲೆ ಬರಬೇಕಂತ ನೋಡ್ತಾರೆ. ಆದರೆ ದುಷ್ಟನಾದವನು ಏನಾದರೂ ಮಾಡಿ ಅವನಿಗೆ ತೊಂದರೆ ಕೊಡಬೇಕು. ಇನ್ನೊಬ್ಬರು ಸುಖವಾಗಿರೋದನ್ನು ನೋಡೋದಕ್ಕಾಗೋದೇ ಇಲ್ಲ ಮನುಷ್ಯರಿಗೆ. ತುಂಬಾ ಕಲಿಯುಗದಲ್ಲಿ ತುಂಬ ದುಷ್ಟತೆ ಇರುತ್ತೆ. ಸ್ವಲ್ಪ ಏನಾದರೂ ಮುಂದೆ ಹೊರದು ಬಿಟ್ರೆ ಯಾವುದೇ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕುಳ್ಳು ಬುದ್ಧಿ ಬಂದ್ಬಿಡುತ್ತೆ, ಅಸೂಯೆ ಬಂದ್ಬಿಡುತ್ತೆ. ಇದು ತುಂಬಾ ಸ್ವಂತ ನಾವೇ ಯಾರಿಗೆ ಅಸೂಯೆ ಬರುತ್ತೆ ಅವರೇ ಸುಟ್ಟೋಗ್ತಾರೆ. ಒಳಗಡೆನೇ ಸುಟ್ಟು ಅಶಾಂತಿಗೆ ಗುರಿ ಆಗಿಬಿಡ್ತಾ ಇರ್ತಾರೆ. ಈಗ ಆ ಥರ ಆಗ್ತಾಯಿದೆ ದುರ್ಯೋಧನ ಅವ್ರಿಗೆ ಕೌರವರ ಮಕ್ಕಳಿಗೆ ಭೀಮನ ಬಲ ನೋಡಿಬಿಟ್ಟು.
105 ಮಂದಿ ಬಾಲಕರ ಮಧ್ಯದಲ್ಲಿ ದುರ್ಯೋಧನನಿಗೆ ಮಾತ್ರ ಅಸೂಯಾಭೂತವು ಹೆಚ್ಚಾಗಿ ಹಿಡಿಯಿತು. ದುರ್ಯೋಧನನು ಅಷ್ಟು ಧರ್ಮಿಷ್ಠನಾಗಿರಲಿಲ್ಲ, ಸ್ವಾರ್ಥಿಯಾಗಿದ್ದನು, ಎಲ್ಲರಲ್ಲಿಯೂ ದೋಷವನ್ನೇ ಕಾಣುತ್ತಿದ್ದನು. ದುಷ್ಟರಾದವರು ಎಲ್ಲ ದೋಷಗಳು ನೋಡ್ತಾ ಇರ್ತಾರೆ, ಒಂದು ವ್ಯಕ್ತಿ ಬಗ್ಗೆ ಒಳ್ಳೇದು ಹೇಳೋದೇ ಇಲ್ಲ. ಅಯ್ಯೋ, ಆ ವ್ಯಕ್ತಿಯಲ್ಲಿ ಒಳ್ಳೆಯದನ್ನು ಇರುತ್ತಪ್ಪ, ಆ ಒಳ್ಳೆಯದನ್ನು ಹೇಳಿ ಸ್ವಲ್ಪ. ಆ ಒಳ್ಳೆಯದನ್ನು ಹೇಳಿದ್ರಾಗ ಆ ವ್ಯಕ್ತಿ ಬಗ್ಗೆ ಇನ್ನೊಂದು ಮನುಷ್ಯನಿಗೆ ಕೂಡ ಸ್ವಲ್ಪ ಶ್ರದ್ಧೆ ಬರುತ್ತೆ, ಪ್ರೀತಿ ಬರುತ್ತೆ. ನೀನು ಯಾವಾಗಲೂ ದೋಷಗಳನ್ನೇ ಹೇಳ್ತಾ ಇದ್ರೆ ಆ ವ್ಯಕ್ತಿ ಮೇಲೆ ಇನ್ನೊಬ್ಬರು ಕೇಳೋರು ಕೂಡ ಆ ವ್ಯಕ್ತಿ ಮೇಲೆ ಕೋಪ ದ್ವೇಷಗಳು ಬಂದ್ಬಿಡುತ್ತೆ, ಅದು ಕೂಡ ಆಗ್ಬಿಡುತ್ತೆ. ಹಂಗೆ ಯಾಕೆ ಮಾಡ್ತೀಯ? ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇರೋರಿಗೆ ಸುಮ್ಮನೆ ಅವ್ರ ಬಗ್ಗೆ ದೋಷಗಳು ಹೇಳಿ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ತರಿಸ್ಬಿಡೋದು ತುಂಬ ಮಹಾಪಾಪ ಆಗುತ್ತೆ. ಆದ್ದರಿಂದ ಈ ವಿಷಯದಲ್ಲಿ ನೋಡು, ದುರ್ಯೋಧನನಿಗೆ ದುಷ್ಟನಾದ್ದರಿಂದ ಸ್ವಾರ್ಥಿಯಾಗಿದ್ದನು, ಎಲ್ಲರಲ್ಲಿಯೂ ದೋಷವನ್ನೇ ಕಾಣುತ್ತಿದ್ದನು. ಅವನಿಗೆ ಯಾವಾಗಲೂ ದೋಷಗಳೇ ಕಾಣಿಸ್ತಾ ಇರ್ತವೆ. ಅಯ್ಯೋ, ಒಳ್ಳೆ ಕೆಲಸಗಳು ಮಾಡಿರ್ತಾರೆ, ಆ ದೋಷಗಳನ್ನು ನಿನ್ನ ಕಣ್ಣಿಗೆ ಕಾಣಿಸಿದ್ರು ಕೂಡ ಅದನ್ನು ನೋಡ್ದಂಗೆ ಅದ್ರ ಬಗ್ಗೆ ಮಾತಾಡ್ಕೊಳ್ದಿರ, ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಆ ಒಳ್ಳೆ ಕೆಲಸದ ಬಗ್ಗೆ ಮಾತಾಡು, ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ಒಳ್ಳೆ ಗುಣಗಳು ಬರುತ್ತೆ. ಕೆಟ್ಟದನ್ನು ನೋಡೋ ಅಭ್ಯಾಸ ಮಾಡ್ಕೊಂಡ್ರೆ ಕೆಟ್ಟದೇ ಕಾಣಿಸ್ತಾ ಇರುತ್ತೆ. ಅವನಿಗೆ ದುರಭಿಮಾನವೂ ಇತ್ತು, ಮೇಲಾಗಿ ಐಶ್ವರ್ಯ ಲೋಭಿಯಾಗಿದ್ದನು, ದುಡ್ಡು ಕೂಡ ಸಿಕ್ಕಾಪಟ್ಟೆ ಲೋಭಿಯಾಗಿದ್ದನು. ಈ ಕಾರಣಗಳಿಂದ ಅವನ ಬುದ್ಧಿಯು ಪಾಪಪೂರ್ಣ ವಿಚಾರಗಳಿಂದಲೇ ತುಂಬಿ ಹೋಗಿತ್ತು. ದುರ್ಯೋಧನನ ಮನಸ್ಸಿನಲ್ಲಿ ಪಾಪ ವಿಚಾರದ ಸರಣಿಯೂ ಹೀಗೆ ಮೂಡಿತು. ಕುಂತಿಪುತ್ರನಾದ ವೃಕೋದರನಾದ ಭೀಮನಿಗೆ ವೃಕೋದರ ಅಂತ ಹೆಸರು. ವೃಕ ಅಂದರೆ ನರಿ ಹೊಟ್ಟೆ ಇದ್ದಂಗೆ. ನರಿ ಹೊಟ್ಟೆಯಲ್ಲಿ ಜಠರಾಗ್ನಿ ಫುಲ್ಲು ಹೀಟಿರುತ್ತೆ, ಏನು ತಿಂದರೂ ಕೂಡ ಹಂಗೆ ಜೀರ್ಣ ಆಗಿಬಿಡುತ್ತೆ ಅದು ಬೇಗ, ಅಷ್ಟು ಹೀಟ್ ಇರುತ್ತೆ ಅದು. ಕೋಳಿ ಹೊಟ್ಟೆಯಲ್ಲೂ ಕೂಡ ಹೀಟ್ ಜಾಸ್ತಿ ಇರುತ್ತೆ. ಬಂಗಾರದ ಒಡವೆಗೆ ಕಿವಿ ಓಳೆ ಗೀಲಿ ಕೆಳಗಡೆ ಬಿದ್ದೋಗ್ಬಿಟ್ಟು ಯಾವುದಾದ್ರೂ ಕೋಳಿ ತಿಂದಿದೆ ಅಂತ ಗೊತ್ತಾಗ್ಬಿಟ್ರೆ ಇಮ್ಮಿಡಿಯೇಟಾಗಿ 5-6 ನಿಮಿಷದಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತಾರೆ. ಇಲ್ಲಾಂದರೆ ಒಳಗಡೆ ಹೋಗಿ ಕರಗೋಗ್ಬಿಟ್ಟಿರುತ್ತೆ ಅದು ಬಂಗಾರ, ಮತ್ತೆ ಸಿಗೋದಿಲ್ಲ ಅದು. ಆದ್ದರಿಂದ ಅದು ವೃಕೋದರ ಅಂತ ಹೆಸರಿರುತ್ತೆ. ಪಾಂಡವ ಮಧ್ಯಮನಾದ ಈ ಭೀಮಸೇನನು ಬಲಿಷ್ಠರಲ್ಲಿ ಶ್ರೇಷ್ಠನೆನಿಸಿದ್ದಾನೆ. ಮಹಾಪರಾಕ್ರಮಿ, ಬಲಿಷ್ಠ, ಮಹಾಶೌರ್ಯಯುಕ್ತನಾಗಿದ್ದಾನೆ. ನಾವು 100 ಮಂದಿಗಳಿದ್ದರೂ ನಮ್ಮೊಡನೆ ಏಕಾಕಿಯಾಗಿ ಬಂದು ಸ್ಪರ್ಧಿಸುತ್ತಾನೆ ಮತ್ತು ಸ್ಪರ್ಧೆಯಲ್ಲಿಯೂ ಗೆಲ್ಲುತ್ತಾನೆ. ಆದುದರಿಂದ ಇವನನ್ನು ಮೋಸದಿಂದಲೇ ವಿನಾಶ ಮಾಡಬೇಕಾಗಿದೆ. ನಮ್ಮ ಪಟ್ಟಣದ ಉದ್ಯಾನವನದಲ್ಲಿ ಇವನು ಮಲಗಿರುವಾಗ ಇವನ ಕೈಕಾಲುಗಳನ್ನು ಕಟ್ಟಿ ಗಂಗೆಗೆ ಹಾಕಿಬಿಡೋಣ. ಇವನೊಬ್ಬನು ಹೋದನೆಂದರೆ ನನಗೆ ರಾಜ್ಯವಾಳಲು ಹೆಚ್ಚು ತೊಂದರೆಯಾಗುವುದಿಲ್ಲ. ಅವನ ತಮ್ಮನಾದ ಅರ್ಜುನನನ್ನು ಅಣ್ಣನಾದ ಯುಧಿಷ್ಠಿರನನ್ನು ಹಿಡಿದು ಬಂಧನದಲ್ಲಿಟ್ಟಾದರೂ ನಾನು ರಾಜ್ಯವಾಳುತ್ತೇನೆ ಅಂತ. ಆವಾಗಲಿಂದನೇ ಸಣ್ಣ ವಯಸ್ಸಿನಿಂದನೇ ಇವೆಲ್ಲ ಪ್ಲ್ಯಾನ್ಗಳು ನಡೀತಾ ಇರುತ್ತೆ. ಆದರೆ ಭೀಮನು ಮಾತ್ರ ಮೇಯ್ನು ವಿಲ್ಲನ್ನು ಅವನಿಗೆ, ದುರ್ಯೋಧನಿಗೆ ಭೀಮನೇ ಕಾಣಿಸ್ತಾ ಇರ್ತಾನೆ. ಯಾಕಂದರೆ ಸಣ್ಣ ವಯಸ್ಸಿಂದ ಅಷ್ಟು ಪರಾಕ್ರಮ ತೋರಿಸ್ಬಿಟ್ಟಿರ್ತಾನೆ. ಇವನೊಬ್ಬನು ಹೋಗ್ಬಿಟ್ರೆ ಮಿಕ್ಕಿದವ್ರು ನಾನು ನೋಡ್ಕೊತೀನಿ ಅಂದ್ಬಿಟ್ಟು. ಭೀಮನ ಸಮಾನತೆಯನ್ನಾದರೂ ಪಡೆಯಲು ಪ್ರಯತ್ನಿಸುತ್ತಿರುವ ಬದಲು ಭೀಮನನ್ನು ಉಪಾಯಾಂತರದಿಂದ ಕೊಳ್ಳಬೇಕೆಂದೇ ದುರ್ಮತಿಯಾದ ದುರ್ಯೋಧನನನ್ನು ನಿಶ್ಚಯಿಸಿದನು. ಇನ್ನೆಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ಲ ರಾಜಕೀಯಗಳು ಮಹಾಭಾರತದ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.